ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಸರ್. ಬಾಗಲಕೋಟೆ ಜಿಲ್ಲೆ ಒಳಗ ಬೀಳಗಿ ತಾಲೂಕಿನಾಗ ಬಾಡಗಿ ಸಿಕಂದರ್ ಬಾಯ್ ಅಂದ್ರೆ ಏನತ್ಲೆ ಎಲ್ಲಾ ಕಡೆ ನೀವು ಫೇಮಸ್ ಆಗ್ಯಾರ ಕುರಿ ಸಾಕಾಣಿಕೆ ಒಳಗ. ಆದ್ರೂ ಏನತ್ಲೆ ನಮ್ ವೀಕ್ಷಕರಿಗೆ ಏನತ್ಲೆ ನಮ್ ಕಿರು ಪರಿಚಯ ನೀವೇ ಮಾಡಿ ಕೊಡ್ತಾರ. ನಮ್ದ ಬಾಡಗಿ ಊರ್ರಿ, ಬೆಳಗಿ ತಾಲೂಕ್ ರೀ, ಬಾಗಲಕೋಟೆ ಜಿಲ್ಲಾ ಸರ್. ಇರೋದು ಬಾಡಿಗೆ ಊರಾಗ ಐತಿ ಸರ್. ಇದೆಲ್ಲ ಕುರಿ ಸಾಕಾಣಿಕೆ ಮಾಡಕತ್ತೆ ನೀವು ಎರಡ್ ದಿವಸ ಆಗ್ತಾರ ಈಗ? 11-12ನೇ ಬ್ಯಾಚ್ ಸರ್. ಒಂದ್ 11-12 ವರ್ಷ ಆಗೈತೆ ಸರ್. 11-12 ವರ್ಷ ಆಗೈತಿ. ಎಲ್ಲ ಬಕ್ರೀದ್ ಬ್ಯಾಚ್ ಮಾಡ್ತೀರಾ ಫ್ಯಾಟ್ನಿಂಗ್ ಆಗಿ ಏನಾರು ಮಾಡ್ತೀರಾ? ಫ್ಯಾಟ್ನಿಂಗ್ ಇಲ್ಲ ಸರ್. ಒಂದ್ ಯಾವಾಗೂ ಬಕ್ರೀದ್ ಬ್ಯಾಚ್ ನಾವು ಮಾಡುದ್ರಿ. ಬಕ್ರೀದ್ ಬ್ಯಾಚ್ ಐತ್ರಿ ಕಂಟಿನ್ಯೂ. ಚಲೋ ನಡೆದೈತ್ರಿ. ಚಲೋ ಐತಿ ಸರ್. ಸಾಕಾಣಿಕೆ ಒಳಗೆ ಏನತ್ಲೆ ಸಾಕಷ್ಟು ಲಾಭನು ಮಾಡಿದ್ರಿ ಅಂತೇಳಿ ಎಲ್ಲ ಸುತ್ತಮುತ್ತಲ ಹೇಳ್ತಾರ್ರಿ. ಐತಿ ಸರ್. ಐತಿ ಲಾಭ ಐತ್ರಿ. ಚಲೋ ನೋಡದ ಸರ್. ಈಗೆಲ್ಲ ಏನ್ ತೊಂದ್ರೆ ಇಲ್ಲ ಸರ್. ಎಲ್ಲ ಪರ್ಫೆಕ್ಟ್ ಆಗೈತ್ರಿ. ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ ನೀವು? ಏನಿಲ್ಲ ಸರ್, ಕಾಲೇಜ್ ಹೋಗಿದ್ದೀವ್ರಿ. ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಉದ್ಯೋಗ ಏನಾರ ಮಾಡಬೇಕ್ರಲ್ಲ. ಇನ್ನ ಗೋಟ್ ಫಾರ್ಮ್ ಮಾಡಬೇಕಂತೇಳಿ ಇದ ಉದ್ಯೋಗಕ್ಕೆ ಬಂದಿವ್ರಿ ಸರ್. ಇನ್ನ ಮಾಡ್ಬೇಕಂತೇಳಿ. ಬಟ್ ಕುರಿ ಸಾಕಾಣಿಕೆಗೆ ಕಾಲೇಜ್ ಡೇಸ್ನ ಮುಗಿಸ್ಕೇಸಿಂದ ಶಿಕ್ಷಣ ಮುಗಿಸ್ಕೊಂಡ್ ಕುರಿ ಸಾಕಾಣಿಕೆಗೆ ಬಂದಿರಿ? ಹೌದು ಸರ್. ಹೌದು. ಇದ್ರೊಳಗೆ ಏನ್ ರೀತಿಗಳು ಹೆಂಗದವಣ್ಣ? ಏನ್ ರೋಗ ರುಜಿನಗಳು ಯಾವ ತರ ಕಾಡ್ತಾವು? ಏನಾರ ಅದ್ರ ಬಗ್ಗೆ ಏನಾರ ಮಾಹಿತಿ ರೀ? ಅದಾವ್ರಿ ಸರ್. ಏನ್ ಕ್ಲೈಮೇಟ್ ತಕ್ಕಂಗ್ ಹೋಗಿರ್ತೈತ್ರಿ. ಮತ್ತ ಅವ್ರದ ವ್ಯಾಕ್ಸಿನೇಷನ್ ಅದಾವ್ರಿ. ಅವೆಲ್ಲ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಕೋದಂದ್ರೆ ಯಾವ್ದು ತೊಂದರೆನೇ ಇಲ್ರಿ. ಮತ್ತ ಅದ ಏನ್ರ ಹೆಚ್ಚು ಮರಿ ಆಗೋದೈತಂದ್ರೆ ಯಾರು ಏನು ತಡೆಗಟ್ಟಕ್ ಚಾನ್ಸ್ ಇಲ್ಲ ಸರ್. ಮ್ಯಾಗಿನವನ ಕೈ ಆಗಿಂದ್ರಿ ಇದೆಲ್ಲ. ಆದ್ರ ವ್ಯಾಕ್ಸಿನೇಷನ್ ಮಾಡ್ಕೊಂಡ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡೋರ್ಗಂತ್ರು ರೀ ಯಾವ್ದು ಏನು ತೊಂದರೆ ಇಲ್ಲ ಸರ್. ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕ್ರಿ. ಯಾವ ರೇಟಿನ ಮರಿ ತರ್ತೀರಿ ನಾನು? ನಾ ತರು ಸರ್ 10,000 ಮ್ಯಾಗ ತರ್ತೀವ್ರಿ. 14,000 ಒಳಗೆ ತಗೋತೀವ್ರಿ. 10,000 ಮ್ಯಾಗ ತೊಗೊಂಡಿರ್ತೀವಿ. ಯಾವರೇಜ್ ಬಂದ್ ನಮ್ಗೆ ಒಂದು 12,000-12,500 ರೂಪಾಯಿ ಪಟ್ಟು ಬೀಳುವಂಗ್ ಮಾಡ್ಕೊಂಡಿರ್ತೀವಿ ಸರ್. ಎಲ್ಲ ಆಲ್ ಅವರೇಜ್ ಆಲ್ ರೌಂಡ್ ಬರ್ಬೇಕು ಸರ್. ಈಗ 180 ಇಲ್ಲ ರೀ. ಯಾವರೇಜ್ ಒಳಗೆ 12,000 ಬರ್ಬೇಕು. 180 ಮರಿ ಹಾಕ್ಯಾರಿ? ಹೌದು ಸರ್. 12 ಎವರೇಜ್ನೇ ಹಾಕ್ತಾರೆ. ಯಾವರೇಜ್ ಬರ್ಬೇಕು. ಆದ್ರೆ ನೀವು ತಗೊಳೋ ಎಷ್ಟು ತಿಂಗಳ ಮರಿ ಇರುತ್ತೆ? ನಾ ತಗೊಳ ಮುಂದೆ ಏನೈತಲ್ಲ ಸರ್, ಅದು ಒಂದ್ 8 ತಿಂಗಳು ಮರಿ ಇರ್ತದೆ ಸರ್. 8-9 ತಿಂಗಳ ಇಷ್ಟ ಇರೋದು. ನಮ್ಮಲ್ಲಿ ಬಂದ್ ಒಂದ್ 3-4 ತಿಂಗಳಿಗೆ ಹಲ್ಲು ಆಗ್ತದೆ ಸರ್. 4 ತಿಂಗಳು ಆಗ್ತಾವ. ನೀವು ಒಂದ್ 8 ತಿಂಗಳು ಮೇಯಿಸ್ತೀರಿ ತಂದು? ನಮ್ ಭಾಳ ಜನ ಮೆಸಂಗಿಲ್ಲ ಸರ್. ಒಟ್ಟ ಶಾರ್ಟ್ ಟರ್ಮ್ ಒಂದು 6-7 ತಿಂಗಳು ಅಷ್ಟೇ ಮೇಯಿಸ್ತೀರಿ ಸರ್ ನಾವು. ಲಾಂಗ್ ಮೆಸಂಗಿಲ್ಲ ಅಷ್ಟೇ. ಮತ್ತ ಸಣ್ಣ ಮರಿ ಇದ ಸರ್ ತಂದು ಹಾಕೊಂಡಿವ್ರಿ ಸರ್. ನೋಡಿ ಪರ್ಫೆಕ್ಟ್ ಆಗಿ ಈ ಸರ ಮೇಯಿಸ್ಕೋಬೇಕಂತೇಳ್ರಿ ಮಾಡಿವ್ರಿ. ಇವು ಸಣ್ಣ ಮರಿ ಏನ್ ರೇಟ್ ಕೊಡ್ತಿದ್ರಿ? ಇದು 11,400 ಬಿದ್ದಾವ ನೋಡಿ ಸರ್. 50 ಮರಿ ಸೆಲೆಕ್ಷನ್ ಬ್ರೀಡ್ ಇದೆ. ಅದೇನೈತಲ್ರಿ 109 ಮರಿ ಒಳಗೆ 50 ಮರಿ ಆಯ್ಕೆ ಮಾಡ್ಕೊಂಡಿರು. ನಿಮ್ಗೆ ಯಾವ ಬೇಕು ಆಯ್ಕೆ ಮಾಡ್ಕೊಂಡ್ ಬಂದಿರಿ? ಇಲ್ಲಿ ಇದು ಆಯ್ಕೆನ ಅದು ಆಯ್ಕೆನ ಸರ್. ಆಯ್ಕೆ ನೀವು 12,000-12,500 ರೂಪಾಯಿ ಮರಿ ಆಯ್ಕೆ ಒಂದ್ 5-6 ತಿಂಗಳು ಮೇಶ್ ಮಾರ್ತಿರ್ಲ? ಕುರ್ಬಾನಿಗೆ ಮಾರ್ತೀರಿ? ಕುರ್ಬಾನಿಗೆ ಮಾಡ್ತೀರಿ. ಏನ್ ರೇಟ್ ಮಟ್ಟ ಮಾರ್ತೀರಣ್ಣ? ಮಾರ್ತಾರ ಸರ್ 40,000 ಮಾರ್ತವ್ರಿ. ಇದ್ರಾಗ 3 ಬ್ಯಾಚ್ ಅದಾವ್ರಿ ಸರ್. ಇದ್ರಾಗ ಅದು 40,000 ಮಾರ್ತದ ಸರ್. ಅದ 30-35 ಮಾರ್ತತ್ರಿ. ಅದೊಂದು 28-30,000 ಮಾರ್ತದ ಲಾಸ್ಟ್. ಅವರೇಜ್ ನಮಗ್ ಬಂದ್ ಒಂದ್ 34-35 ಕುಂಡ್ರು ಸರ್. 180 ಮರಿ 34-35 ರೂಪಾಯಿ ಕುಂದ್ರದು 5-6 ತಿಂಗಳ ಮರಿಗಳು ಯಾವ ತರ ಆಯ್ಕೆ ಮಾಡ್ಕೋತೀರ ನೀವು? ಎಂತ ಮರಿ ಆಯ್ಕೆ ಮಾಡ್ಕೊಂಡ್ ಬರ್ತೀರಿ ಸರ್? ನಾವು ಗುಂಪಿತ್ತ ತಗೊಳಂಗಿಲ್ಲ ಸರ್. ನಾವು ಅಷ್ಟ ಒಂದ್ 20 ಮರಿ 30 ಮರಿ ಗುಂಪಿದ್ರೆ ಒಟ್ಟ ತೊಗೊಳೋದಿಲ್ಲ ಸರ್. ಎಲ್ಲ ನಮಗೇನಿದ್ರು ಒಟ್ಟ ಆಯ್ಕೆ ಬೇಕ್ರಿ. ಈಗ ಅದ್ರೊಳಗ ಒಂದ್ 20-30 ಮರಿ ಒಳಗ ಒಂದ್ 15 ಮರಿ ಚಲೋ ಇರ್ತಾವ್ರಿ. ಬೇಡ ಒಂದ್ 10 ಮರಿ ಚಲೋ ಅದ್ರ ಅರ್ಧ ಕರತ್ ಬಿಡ್ತಾರೆ, ಅರ್ಧ ತಗೊಳ್ತಾರೆ. ಅವಾಗ ಒಂದ್ 500-1,000 ರೂಪಾಯಿ ಹೆಚ್ಚು ಹೋಗತ್ರಿ. ಅದ್ರ ಸೆಲೆಕ್ಷನ್ ಮಾಲ ಬರ್ತೈತ್ರಿ. ನಾಳೆ ರೇಟಿಗೆ ಹೋಗೋ ಮರಿ ಹಾಕತ್ರಿ. ಪರ್ಫೆಕ್ಟ್ ಆಕತ್ ಸರ್. ಅದೆಲ್ಲ ನಮ್ಗೆ ದೊಡ್ಡ ಸೈಜ್ ಮರಿ ಏನ್ ಹಾಕಿರ್ತೀವಲ್ಲ ಸರ್, ಅದ್ರ ಹಿಂಬಾಲ ಅದ್ ರೇಟೇ ಇರತ್ರಿ. ಅದ 15,000-16,000 ತಗೊಂಡಿರ್ತಾರ ಒಳಗ್ರಿ. ಒಳಗ್ ಒಂದಿಷ್ಟು ಮರಿ 13,000-14,000 ರೀ. ಹಿಂಗಾಗಿರ್ತಾವ ರೇಟ್. ಒಂದಿಷ್ಟು ಮರಿ 10,000-11,000 ಬಂದಿರ್ಬೇಕ್ರಿ. ಯಾವರೇಜ್ ಒಳಗೆ ನಮ್ಗೆ ತಕೊಂಡ್ರ ಕ್ಲಿಯರ್ ಆಗಿ ನಮ್ಗೆ 12,000-12,500 ಬೀಳ್ಬೇಕು. ಹಂಗೆ ಪಟ್ಟಿ ಕುಂದರ್ಸ್ಬೇಕ್ರಿ. ಅವಾಗಿದ್ರು ಒಂದ್ 8 ತಿಂಗಳು ಕರೆಕ್ಟ್ ಆಗಿ ಫೀಡ್ ಮಾಡಿದ್ರಂದ್ರ ಪರ್ಫೆಕ್ಟ್ ಆಕತ್ ಸರ್. ಇಲ್ಲ ಮರಿಗಳು ಮಾತ್ರ ಎಲ್ಲ ಟಾಪ್ ಮರಿ ಸೆಲೆಕ್ಷನ್ ಮಾಡ್ರಿ. ಆಯ್ಕೆ ಜಬರ್ದಸ್ತ್ ಮಾಡ್ರಿ. ಆಯ್ತಾಯ್ತು ಸರ್. ಯಾಕಂದ್ರೆ ಕುರಿ ಸಾಕಾಣಿಕೆ ಒಳಗ್ ಬರೋವ್ರಿಗೆ ಮರಿ ಆಯ್ಕೆನ ಒಂದ್ ಬಾಳ ಮುಖ್ಯ ಇರ್ತೈತ್ರಿ. ಯಾಕಂದ್ರೆ ಪ್ರಮುಖ ಘಟ್ಟ ಅದಾರಿ, ಫೌಂಡೇಶನ್ ಅದಾರಿ. ಮರಿ ಚಲೋ ಆಯ್ಕೆ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅದು ಪೂರ್ತಿ ಬ್ಯಾಚ್ ಮುಗಿಯುವವರೆಗೂ ಕಾಡಿಸ್ತದ್ರಿ. ಹೌದು ಸರ್, ಕಾಡ್ಬೇಕು. ಎಲ್ಲಿ ಸರ್ ಅದು ಲೆಂತ್ ಬರ್ಲಿಲ್ಲ ತಿಳ್ಕೊರಿ ಸರ್. ಮರಿ ಅದ್ರ ಫ್ರೇಮ್ ರೆಡಿ ಆಗ್ಲಿಕ್ಕಂದ್ರ ರೀ ಅದು ರೊಕ್ಕ ಕೊಡಂಗಿಲ್ಲ ಸರ್ ಯಾವತ್ತು. ಅದ ಆ ಎದ್ದ ಮರಿನ ರೊಕ್ಕನ ಜಕ್ಕೊಂಡ್ ಬೀಳ್ತದ ಸರ್ ತಳಗದ. ರೇಟ್ ಕಡಿಮೆ ಮಾಡ್ಕೋದತ್ತಿ.
ನೀವು ಈಗ 1,000 ರಿಂದ 500 ರೂಪಾಯಿ ನೀವು ಹೆಚ್ಚು ಕಡಿಮೆ ತಗೊಂಡ್ರೆ ಹೆಚ್ಚು ಮಾಡ್ರಿ 3,000 4,000 ರೂಪಾಯಿ ಅವಾಗ ಜಂಪ್ ಮಾಡ್ಕೊತೀರಿ ಮರಿ. ಈಗ ವ್ಯಾಪಾರಿಗೆ ಏನೇನು ಮಾಡ್ತಾರ್ರಿ, ಈಗ 100 ಮರಿ ಐತೆ ತಗೋರ್ಸರ 10 ಮರಿ ಬಿಟ್ಟು ಕೊಡತ್ತೇನ್ರಿ. ಇಲ್ರಿ, ಅಲ್ಲಿ ಸಂತೆ ಒಳಗೆ ನಮ್ಗೆ ಬಿಟ್ಟು ಯಾರು ಕೊಟ್ಟಿರಂಗಿಲ್ರಿ. ಅಲ್ಲಿ 1,000 ರಿಂದ 500 ರೂಪಾಯಿ ನಮ್ಗೆ ಹೋದ್ರೆ ಹೋಗ್ಲಿ, ನಾವು ಕರೆಕ್ಟ್ ಲೆಸ್ ಮಾಡೇ ತಗೊಂಡಿವಿ ಅಂದ್ರೆ ರೀ ಇಲ್ಲಿ ಪರ್ಫೆಕ್ಟ್ ಆಗಿ ರೇಟ್ ಆಗುತ್ತೆ. ನಾಳೆ ಮಾರು ಮುಂದೆ ರೇಟ್ ಜಂಪ್ ಆಗುತ್ತೆ. ನೀವು ಕೊಡಾಗ ಜಂಪ್ ಕೊಟ್ಟಿರ್ತೀರ, ಮಾರು ಮುಂದೆ 4 ದುಡ್ಡು ಹೆಚ್ಚು ಮಾರಿದ್ರು ಕಡಿಮೆ ಮಾರಂಗಿಲ್ಲ. ನೀವು ಲಾಟ್ ತಗೊಂಡ್ರೆ ತುಕ್ಕೋರಿ, ಅಲ್ಲಿ ನೀವು ಕಡಿಮೆ ತಗೊಂಡಿರ್ತೀರಿ, ಅಲ್ಲಿ ಆಶೆಕ್ ಬದ್ರಿ ಇನ್ನೊಂದಿಟ್ಟು ಕಡಿಮೆ ಆಗ್ಬೇಕಂತೇಳಿ ಇಲ್ಲಿ ಪೂರಾ ಕಡಿಮೆ ಆಗುತ್ತೆ ಸರ್. ಮತ್ತೆ ಇಲ್ಲಿ ನಮ್ಮ ಮನುಷ್ಯನ್ ತಕ್ಕಂಗೆ ರೇಟ್ ಬರಂಗಿಲ್ಲ. ಹೌದು. ಒಟ್ಟ ಬಕ್ರೀದ್ ಬ್ಯಾಚನ ಮಾಡ್ತೀರಿ, 4-5 ತಿಂಗಳಿಗೆ ಏನೈತೆ 5-6 ತಿಂಗಳ ಮಟ್ಟ ಮೇಯಿಸ್ತಾರೆ. 6-7 ತಿಂಗಳು 6-7 ತಿಂಗಳು ಮೇಯಿಸ್ತಾರೆ. ಚಲೋ ಐತ್ರಿ, ಎಲ್ಲಾ ಟಾಪ್ ಮರಿ ಇದಾವು, ಒಳ್ಳೆ ಗುಣಮಟ್ಟದ ಮರಿ ಖರೀದಿ ಮಾಡ್ಯಾರಿ. ಐತ್ ಸರ್ ಚಲೋ. 180 ಮರಿ ಸಾಕಾಣಿಕೆ ಮಾಡ್ತಿರ್ಲೇನ? ಹಾಂ ಸರ್. ಬಟ್ ಏನ್ ಲಾಭ ಕಾಣ್ತೀರಿ? ನಾನು ಎಷ್ಟ್ ಲಾಭ ಉಳಿಸ್ತೀರಿ? ಏನ್ ಒಂದ್ ಬ್ಯಾಚಿಗೆ ಇಂತಿಷ್ಟತ್ ಏನ? ಒಂದು ಬ್ಯಾಚಿಗೆ ಏನಿಲ್ಲ ಸರ್, ಅದು ಈ ಸರ್ತಿ ಒಂದು 60 ಲಕ್ಷ ರೂಪಾಯಿ ಆಗ್ಬೋದು ಸರ್. ಎಲ್ಲ ಪಟ್ರಿ ಆಲ್ರೌಂಡ್ ತಂದಿದ್ದು ಬತ್ತು, ಖರ್ಚು ಬತ್ತು, ಎಲ್ಲ ಬತ್ರಿ. ಅದ್ರೊಳಗೆ ಒಂದು ಎವರೇಜ್ ತಕೊಂಡ್ರು ನಮಗೊಂದು ಉಳಿಬೋದು ಸರ್. ಒಂದು 25 ಲಕ್ಷ ರೂಪಾಯಿ ತನಕ ಉಳಿತಿರ್ಬೋದು. ಒಂದ್ ಬ್ಯಾಚಿಗೆ 25 ಲಕ್ಷ ರೂಪಾಯಿ ಲಾಭ ಉಳಿಬೋದು. ಫುಡ್ ಎಲ್ಲ ತೆಗದ್ರಿ, ಮತ್ತೆಲ್ಲ ಖರ್ಚು ತೆಗಿಬೇಕಲ್ಲ ಸರ್. ಒಂದು 60-65 ತನಕ ಹೋಗತ್ರಿ ಪಟ್ಟಿ, 25 ಲಕ್ಷ ರೂಪಾಯಿ ಉಳಿಬೋದು ಸರ್. ಮತ್ತೆ ಈಗ ಅದ ಎಲ್ಲಾರು ಒಬ್ರು 10,000 ಉಳಿಸ್ತಾರ್ರಿ. ಒಂದು ಮರಿಯನ್ 10,000 ಅಂತರೂ ಮ್ಯಾಗ ಉಳಿಸ್ತಾರ ಬಿಟ್ರು. ನಮ್ಗೊಟ್ಟು ಇದೇನು 10,000 ಮರಿ ತಗೊಂಡಿರ್ತಾರಲ್ರಿ, ಮರಿಗಳು ತೊಗೊಳೋದು, ಆ ಮರಿ ಏನೈತಲ್ಲ 10,000 ಉಳಿಸತ್ರಿ ಅವ್ರಿಗೆ ಲಾಭ ರೀ. ಇಲ್ಲಿ ನಾವು 14,000-15,000 ಮ್ಯಾಗ ಚಿಲ್ಲರ್ ಕೊಟ್ಟು ತೊಗೊಂಡ್ರು, ದೊಡ್ಡ ಸೈಜ್ ತೊಗೊಂಡ್ರಿ, ಅದೇ ಹೊತ್ತಿದ್ರೆ ನಿಮ್ಗೆ 16,000-17,000 ಉಳಿಸ್ಬೋದು ಸರ್, ಗ್ಯಾರಂಟಿ. ನೋಡ್ಕೊಂಡು ಉಳಿಸುತ್ತೆ. ನಾವು ಮರಿ ತಗೊಳ್ಳೋವಾಗ ಯಾವ ತರ ತಗೊಂಡಿರ್ತೀವಿ, ದೊಡ್ಡ ಸೈಜ್ ತಗೊಂಡಿರ್ತೀವಿ ನಾವು, ಅದ್ ನಮ್ಗೆ ರೊಕ್ಕ ದೊಡ್ಡದ ಮಾಡ್ದತ್ರಿ. ಗಂಟೆ ಮಾತ್ರ ಅಟ್ಟು ಉಳಿತೈತಿ. ಒಂದು 25 ಲಕ್ಷ ಅಂತೂ ರೀ ಕರೆಕ್ಟ್ ಆಗಿ ಉಳಿದ್ರಿ ಸರ್. ಮೊನ್ನೆ ಒಂದು ಕೊಟ್ಟಿವಲ್ರಿ, ಅದ್ರಾಗ ಒಂದು 8 ಲಕ್ಷ ಉಳಿಸ್ಕೊಂಡಿರ್ತೀರಿ. ಒಂದು ಬ್ಯಾಚ್ ಒಂದು ಟೋಟಲ್ ಒಂದು ವರ್ಷ ಇಯರ್ಲಿ ಒಂದು 30 ಲಕ್ಷ ಮ್ಯಾಗ ಉಳಿಬೋದು ಸರ್. ಇಯರ್ಲಿ ಅದು ಇದು ಕೂಡ ಲಾಭ ಎಲ್ಲ ಖರ್ಚು ಹೊಟ್ಟು ಪುಡ್ಡು ಎಲ್ಲ ಖರ್ಚು ತೆಗೆದು ಒಂದು 25-30 ಲಕ್ಷ ರೂಪಾಯಿ ವರ್ಷ ಉಳಿಸ್ತೀರಿ. ಹಾಂ ರೀ, ಒಂದು 300 ಮರಿ ಮಾಡ್ಕೋದು ಅಂದ್ರೂ ಅದ್ರ ಮ್ಯಾಗ ಹೋಗುತ್ತೆ, 40 ತನಕ ಬರ್ಬೋದ್ರಿ. ಇಲ್ಲನಾ ಕುರಿ ಸಾಕಾಣಿಕೆ ಒಳಗೂ ಏನತ್ಲ ರೀ, ಲಕ್ಷ ಗಂಟ್ಲೆ ಲಾಭ ಉಳಿಸಿ 20-30 ಲಕ್ಷ ಗಂಟ್ಲೆ ಉಳಿಸ್ತೀನಿ ಅಂದ್ರೆ ಈಗ ಸದ್ಯ ಗ್ರೇಟ್ ಜಾಬ್ ನಿಮ್ದು. ಚಲೋ ಐತಿ ಸರ್. ಈಗ ಅಲ್ಲೆಲ್ಲೇ ಕೆಲಸ ಮಾಡ್ಕೊತ ಹೋಗೋದಾರ ಏನೈತ್ರಿ ಸರ್, ಇಲ್ಲೇ ನಮ್ಮ ನಮ್ಮಲ್ಲೇ ಕಣ್ಕೊಂಡ್ ಮಾಡ್ಕೊಂಡ್ರೆ ಏನ್ ಜ್ಞಾನ ಐತ್ರಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಳಗಂತರು ಯಾವ್ದು ಕಡಿಮೆ ಐತಿ ಹೇಳಿ ಸರ್, ಎದ್ರಾಗ ಕಡಿಮೆ ಐತ್ರಿ. ಈಗ ಬಿಸ್ನೆಸ್ ಲೈನ್ದಾಗ ಬಂದ್ರಂತರು ಸರ್, ಅಗ್ರಿಕಲ್ಚರ್ ಒಳಗ್ರಿ ಸಿಕ್ಕಾಪಟ್ಟೆ ಐತ್ರಿ. ದಾರಿಗಳು ರಗಡದಾರ ಹೋಗಕ್ಕ, ಅದ್ರ ಗೊತ್ತಿರಂಗಿಲ್ರಿ ಅಷ್ಟ. ಅದನ್ನ ಕಣ್ಣು ಹಿಡ್ಕೊಂಡ್ ಮಾಡ್ಕೋಬೇಕ್ರಿ ಮತ್ತೆ. ನೀವು ಮರಿ ಖರೀದಿ ಮಾಡ್ಕೊಂಡ್ ಏನ್ ತಗೊಂಡ್ ಬರ್ತಿರ್ಲೇನ? ಇವು ವ್ಯಾಕ್ಸಿನ್ ಏನಾರು ಮಾಡ್ತಿರೋ? ವ್ಯಾಕ್ಸಿನ್ ಮಾಡ್ತೀನಿ ಸರ್. ಬಂದ್ ಕೂಡ್ಲೇನ ಮರ್ದಿನ ಡಿವಾರ್ಮಿಂಗ್ ಮಾಡಿರ್ತೀರ, ಡಿವಾರ್ಮಿಂಗ್ ಮುಗಿಸ್ಕೊಂಡು ಹಂಗ ಇಟಿ ಹಾಕೋತೀರಿ ಸರ್. ಅವತ್ತು ಮರ್ದಿನಾನೇ ಇಟಿ ಹಾಕೊಂಡ್ಬಿಡ್ತೀರಿ. ಇಟಿ ಹಾಕಿದ್ದು ಒಂದು ತಿಂಗಳದ ಒಳಗೆ ಮತ್ತೆ ಇಟಿ ಹಾಕ್ತೇನ್ರಿ. ಬೂಸ್ಟರ್ ಡೋಸ್ ರೀ ನಮಗ. ಬೂಸ್ಟರ್ ಡೋಸ್ ಬಂದ ಬಾಳ ಅಂಜಿಕೆ ಸರ್, ಇಟಿದ ಬಾಳ ಅಂಜಿಕೆ ನಮಗ. ಇಟಿದ ಒಂದು ವ್ಯಾಕ್ಸಿನ್ ಅಂಜಿಕೆ, ಅದ್ರದ ಅಂಜಿಕೆ ರೀ. ಇದ ಉಳಿಕಿದ್ದನ್ನು ಯಾವಕ್ಕೂ ಅಂದಂಗಿಲ್ಲ ಸರ್. ಬ್ಲೂಟಂಕ್ ಅಂದಂಗಿಲ್ರಿ, HS ಅಂದಂಗಿಲ್ಲ, PPR ಅಂದಂಗಿಲ್ರಿ. ಯಾವ ಬಂದ್ರು ಏನ್ರ ಕಂಟ್ರೋಲ್ ಅವಾಗ ಮಂಗಿನಾಗ ಮಾಡ್ಕೋಬೋದ್ರಿ. ಆದ್ರೆ ಇಟಿ ಬತ್ತಂದ್ರಂತೂ ಹೇಳಿ ಬರಂಗಿಲ್ಲ ಸರ್. ಪೂರಾ ಪರ್ಫೆಕ್ಟ್ ಆಗಿ ಒಮ್ಮೆ ನೆತ್ತಲ್ಲಿ ಹೋಗ್ಬಿಡೋದು ಸರ್. ಇವು ಟೈಮಿಂಗ್ ಕೊಡ್ತಾವ್ರಿ. ಇವೆಲ್ಲ PPR ಇವೆಲ್ಲ ಟೈಮಿಂಗ್ ಸಿಗತೈತಿ. ಒಂದಿಟ್ಟು ಏನೋ ಒಂದ್ 2 ಮರಿಗೆ ಅದು ಅಂದ್ರೆ ರೀ, ಅದನ್ನ ಸೈಡ್ ಮಾಡ್ಕೊಂಡ್ ಕೇಸ್ ಹುಟ್ಟು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಸ್ವಲ್ಪ ತಡಿತೈತ್ರಿ. ನಾವಂತೂ ಹಸಿದ್ ಹಾಕಂಗಿಲ್ಲ ಸರ್, ಬ್ರಡ್ರೈ ಹಾಕ್ತಿವಿ. PPR ಅವಶ್ಯಕತೆ ಇಲ್ಲ ಸರ್ ನಮ್ಗೆ. ಮಾಡ್ಕೊಂಡ್ರೆ ಏನ್ ಸರ್, ಬ್ಲೂಟಂಗ್ ಮಾಡ್ಕೋತೀವಿ ನೋಡ್ರಿ. ಭಾಳ ಕಾಲ್ಬೇನೆ ಬೇಮೇನೆ ಒಂದು ಅದನ್ನೊಂದು ಮಾಡ್ಕೋತೀವಿ. ಅದು ಇಯರ್ಲಿ ಐತಿ ಸರ್. ಅದು 6 ತಿಂಗಳು ಒಂದು ಬ್ಯಾಚ್ ಅದು ಬರಂಗಿಲ್ರಿ. ಒಂದ್ ಕಿತ್ತ ಮಾಡಿಬಿಟ್ಟು ಅಂದ್ರೆ 1 ವರ್ಷನ ಏನು ಜಪ್ಪನಂಗಿಲ್ಲ. ಇಟಿ ಏನೈತಲ್ರಿ, ಪ್ರತಿ 3 ತಿಂಗಳು ಆತಂದ್ರೆ ಬಸ್ಟ್ ಡೋಸ್ ಕೊಟ್ರು 3 ತಿಂಗಳು ಮಾಡತ್ತೀನಿ ಸರ್. 6 ತಿಂಗಳ ಡೋಸ್ ಐತ್ರಿ ಅದ, ನಾವು 3 ತಿಂಗಳೊಮ್ಮೆ ಹಾಕ್ತೀನಿ ಸರ್. ಇಟಿ ಆಕ್ಷನ್ ಒಂದು ಮಾಡ್ತೀರಿ ಕಂಪಲ್ಸರಿ. ಯಾವ್ದು ಬಿಡ್ರು ಇಟಿ ಬಿಡಂಗಿಲ್ಲ. ಕ್ಲಿಯರ್ ಆಗಿ ಡೇಟ್ ಹಚ್ಚಿಡಿದ್ರಿ, ಡೇಟ್ ವೈಸ್ ಮಾಡ್ಕೊಳ್ರಿ ಸರ್. ಈಗ ನಮಗ್ ಇನ್ನೊಂದನ ನಿಮ್ಮ ಕಡೆ ಮಾಹಿತಿ ಸಿಗ್ಬೇಕಾದ್ದು, ಮುಂಜಾನೆಯಿಂದ ಸಂಜೆವರೆಗೆ ನೀವು ಆಹಾರದ ಕ್ರಮಗಳ ಏನೇನ್ ಹಾಕ್ತೀರಿ ಸ್ವಲ್ಪ ಅದನ್ನ ಹೇಳ್ಬಿಡ್ರಲ್ಲ. ಮುಂಜಾನೆ ಎದ್ದು ಕೊಡ್ಲೇನ ಸರ್, ಮೊದಲು ಮೆಡಿಕಲ್ ಇತ್ತಂದ್ರೆ ನೀವು ಮೆಡಿಕಲ್ ಮಾಡ್ಕೋಬೇಕ್ರಿ. ಸ್ಟಾರ್ಟಿಂಗ್ ನ ಬಂದ್ರಿ ಅಂದ್ರೆ ಮೆಡಿಕಲ್ನ ರೀ. ಅವತ್ತು ನಿಮ್ಗೆ ಲಿವರ್ ಟಾನಿಕ್ ಇತ್ತಂದ್ರೆ ಲಿವರ್ ಟಾನಿಕ್ ಮಾಡ್ಬೇಕು. ಯಾವ್ದಾರ ಬಿಲ್ಪ ನಮ್ಗೆ ಟಾನಿಕ್ ಇಂಜೆಕ್ಷನ್ಗೆ ಯಾವ್ದಾರು ಮಾಡ್ಕೊಂಡಿದ್ರೆ ಅದನ್ನ ಮಾಡ್ಕೊಂಡಿರ್ತೀರಿ. ಅದನ್ನ ಮಾಡ್ಕೊಂಡ ತಕ್ಷಣ ಅಂದ್ರೆ ನಮ್ದು ಸ್ಟಾರ್ಟಿಂಗ್ನ
ಕಾಳು ಹಾಕ್ತಿವ್ರಿ ಸರ್. ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಳು ಹಾಕೊಂಡ್ಬಿಡ್ತೀವಿ. ಕಾಳು ಹಾಕಿದ ತಕ್ಷಣ ಮತ್ತೆ ಹೊಳ್ಳೆ ಒಂದು ಫೀಡ್ ಹೊಟ್ಟು ಕೊಡ್ತೀವಿ. ಅದನ್ನ ಏನ್ ಮಾಡ್ಬಿಡ್ತೀರಿ ಸರ, ಜಾಸ್ತಿ ಸೆನ್ಸಂಗಿಲ್ರಿ, ಕಡಿಮೆ ಕೊಡ್ತೀರಿ. ಕ್ರಮೇಣವಾಗಿ ಕಡಿಮೆ ಕೊಡ್ತೀವ್ರಿ. ಅಲ್ಲೇ ಕೂತಿರ್ತೀರಿ 8 ತನ ಅಳಗಾಡಂಗಿಲ್ಲ ಸರ್. ಅಲ್ಲಿ 8 9 ಮಟ ಸ್ವಲ್ಪ 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 ದಿನಸ್ಕೊಂಡು ಇಲ್ಲೇ ಕೂತ್ ಬಿಡ್ತೀರಿ ಸರ್. ಇಟ್ಟಿಟ್ಟು ಎಲ್ಲ ಹೊಟ್ಟೆ ತುಂಬ ತಿಂದ ಕೇಶನ್ ಮನ್ಕೊಂಡ್ಬಿಡ್ತಾರ ಸರ್. 1 ಗಂಟೆ ತನಕ ಎಬ್ಸಂಗಿಲ್ಲ ಸರ್. ಬರೀ ಒಂದಕ್ಕೆ ಎಬ್ಬಿಸಿ ನೀರು ಕುಡಿಸಿ ಕೈ ಬಿಟ್ಬಿಟ್ಟು ಅಂದ್ರೆ ಸರ್ ನಾವು ರಿಟರ್ನ್ ಮತ್ತೆ ಹೊಳ್ಳೆ 4ಕ್ಕೆ ಸರ್, 4:15 ರೀ. 4 ಹೊಡ್ಡ ನೀರು ಕುಡಿಸಿ ಒಂದು ಹೊಟ್ಟೆ ಹಾಕಿ ಕೈ ಬಿಡ್ತೀರಿ ಸರ್. ಕಡಿಮೆ ಹಾಕ್ತೀರಿ, ಜಾಸ್ತಿ ಹಾಕಂಗಿಲ್ಲ. ಸಂಜೆ ಮುಂದೆ ಏನು ನೀವು ಮತ್ತೆ ಹೊಳ್ಳೆ 4ಕ್ಕೆ ಎಬ್ಬಿಸಿದ್ರೆ ಮರಿ ಸರ 8:30 ಮಟ ಮನಗಸಂಗಿಲ್ಲ. ಒಳ್ಳೆ 4ಕ್ಕೆ ಹಾಕಿದ್ರೆ ಅದನ್ನ ಹಂಗೆ ಟೈಮ್ ಆಕತ್ರಿ. ಕಸ ಹುಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ವಾಗತ್ ಮಾಡ್ಕೊಳ್ಳೋ ಟೈಮ್ ಆಕತ್ರಿ. 5:30 6ಕ್ಕೆ ಕಾಳು ಹಾಕ್ತಾರೆ. ಕಾಳು ಹಾಕಿ 8 ಮಟ ಮತ್ತೆ ಸ್ವಲ್ಪ ಸ್ವಲ್ಪ ಮೇಸ್ಕೊತ ಕೂತ್ಬಿಡ್ತೀವಿ. ಮತ್ತೆ ಮುಂಜಾನೆ ಒಂದು 2-3 ತಾಸು, ಸಂಜೆ ಮುಂದೆ 2-3 ತಾಸು ಕರೆಕ್ಟಾಗಿ ಟೈಮಿಂಗ್ ಕೊಟ್ಬಿಡುತ್ತೆ. ಕ್ಲಿಯರ್ ಆಗಿ ಬರ್ತದೆ ಸರ್ ಅಷ್ಟು. ಬಟ್ ಮುಂಜಾನೆ 1-2-3 ತಾಸು, ಸಂಜೆ 1-2-3 ತಾಸು ಅಷ್ಟೇ ಕೊಡ್ಬೇಕಾರ. ಅಷ್ಟ್ರಾಗ ಜಾಸ್ತಿ ಬರುತ್ತೆ. ನೀವು ಅದು ಮಧ್ಯಾಹ್ನ ಈಗ ಹೀಟ್ ಐತ್ರಿ ಜಾಸ್ತಿ ರೀ. ಮಧ್ಯಾಹ್ನ ಮರಿ ಮೇಯಂಗಿಲ್ಲ ಸರ್. ಈಗ ಮನ್ಕೊಂಡ್ಬಿಡತ್ರಿ ಕಪ್ಪನ. ಅದ ಕೋಲ್ಡ್ ಟೈಮ್ನಾಗ ಅಂತ ಮರಿ ಮೇಯ್ತೈತ್ರಿ ಅವಾಗ. ಇದು ಬೆಳಗ್ಗೆ ಸಾಯಂಕಾಲ ಜಾಸ್ತಿ ಮೇಯ್ತೈತಿ ಸರ್ ಮರಿ. ನಾವೇನ್ ಮಾಡ್ಬಿಡ್ತೀವಿ ಸರ್, ಬೆಳಗ್ಗೆ ನಮಗ ಟೈಮಿಂಗ್ ಎಲ್ಲಾರ ಹೋಗೋದು ಬರ್ತೈತಿ, ಏನಾರ ಬರ್ತೈತಿ, ಅರ್ಜೆಂಟ್ ಮಾಡ್ತೀವ್ರಿ ಕೆಲಸ ರೀ. ಹೆಚ್ಚು ಜಾಸ್ತಿ ಮೇಯ್ಸೋದು ಬೆಳಗ್ಗೆನ ಮಾಡ್ಬೇಕ್ರಿ, ಕಡೆ ಸಾಯಂಕಾಲ ಮಾಡ್ಬೇಕ್ರಿ ಮರಿ ಮೇಯ್ಸೋದ್ರಿ. ಬೆಳಗ್ಗೆ ಜಾಸ್ತಿ ಮೇಯ್ಸ್ಬಿಟ್ಟಿದ್ದು ಸಾಯಂಕಾಲ ತನ ಡೈಜೆಷನ್ ಪೂರಾ ಕ್ಲಿಯರ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೈತ್ರಿ. 4 ಮಟ ರೀ. 4ರಿಂದ ಮೇಯ್ಸ್ಬಿಟ್ಟಿದ್ದು ಬೆಳತಕ ಆಗಿಬಿಡುತ್ತೆ ಸರ್. ಮತ್ತೆ ಹೊಳೆ ಅದು ಕ್ಲಿಯರ್ ಆಗಿ ಹೊಟ್ಟಿಗೆ ಹತ್ತೋದು ಸರ್. ಅದಕ್ಕೆ ನೀವು ಹಂಗ ಕಂಟಿನ್ಯೂ ಹಾಕೋತ ಹೋಗೋಂಗ ಅದು ಡೈಜೆಷನ್ ಪವರ್ ಜಾಸ್ತಿ ಇರೋದ್ರಿ ಅದಕ್ಕೆ. ಅದು ಹಂಗ ಇಕ್ಕಿ ಹಾಕೋತ ಹೋಗ್ಬಿಡುತ್ತೆ ಸರ್. ನೀವು ಹಾಕಿದ್ದೇನು ವ್ಯರ್ಥ ಸರ್. ಅದು ಬೆಳಗ್ಗೆ ಶಿಸ್ತಂಗೆ ಏನು ಮೇಸ್ ಕೈ ಬಿಟ್ಬಿಡ್ತೀರಿ, ಮಧ್ಯಾಹ್ನ ನೀರು ಕುಡಿಸಿ ಸ್ವಲ್ಪ ಪಟ್ಟ ಕೈ ಬಿಟ್ಬಿಡು ಸರ್. ಮತ್ತೆ ರೆಸ್ಟಿಗೆ ಹೋಗ್ಬಿಡು ಬರೀ. ಬೆಳಗ್ಗೆ ಎಷ್ಟು ತಿನ್ಸಿರ್ತೀರಲ್ರಿ, ಸಾಯಂಕಾಲ ಮಟ್ಟ 4 ತನ ಬರೇ ಮಕ್ಕೊಂಡ್ ಮೆಲ್ಕ ಹೋಗ್ತಿರ್ತೈತ್ರಿ. ಎಲ್ಲ ಖಾಲಿ ಬಿಡೋದ್ರಿ. ಮತ್ತೆ ಹೊಳ್ಳಿ ನೀವು 4ಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರಲ್ರಿ, ಒಂದು ಹೊಟ್ಟೆ ಹಾಕಿರ್ತೀರಿ, ಕಾಳು ಸುರಿತೀರಿ, ಆಮ್ಯಾಗ ಹೊಟ್ಟೆ ಏನು ಮೆಸ್ಕೊತ ಹೋಗಿರಲ್ರಿ, ಮನಿ ಮನ್ಕೋತ ಹೇಳಂಗಿಲ್ರಿ. ಅದು ಆರಾಮ್ ಮನ್ಕೊಂಡ್ ಬಾಯಾಡ್ಸ್ಕೊತ ಮಕ್ಕೊಂಡ್ಬಿಡ್ತಾರೆ ಅಲ್ಲೇ. ಈಗ ನಾವಾಗೆ ಫೋರ್ಸ್ ಮಾಡಿ ಎಬ್ಸ್ಬೇಕ್ರಿ ಮರಿಗಳಿಗೆ. ಮಧ್ಯಾಹ್ನ ನೀರಿಗೆ ಬಂದಾಗ ನಾವೇ ಎಬ್ಸ್ಬೇಕ್ರಿ. ಆ ಟೈಪ್ ಬರೀ ಸುಸ್ತು ಮಾಡ್ಕೋತಾವ್ರಿ. ಆ ಟೈಪ್ ಕರೆಕ್ಟ್ ಮೇಯ್ಸ್ಬೇಕ್ರಿ. ಒಬ್ರು ಏನ್ ಮಾಡ್ಬಿಡ್ತಾರ ಸರ್, ದವಣಿ ತುಂಬಿಸ್ತಾರ್ರಿ ಅವತ್ತು. ದವಣಿ ತುಂಬಿಸೋರ್ ಏನಾಕತ್ ಸರ್, ಬಾಯಿಗೆ ಬಡಿದ ಸರ್, ತಿನ್ನಂಗಿಲ್ರಿ ಅದು. ಈಗ ನಿಮ್ ಕಡೆ ಒಂದ್ 3 ಹೊಟ್ಟ ಅದಾವ್ರಲ್ಲ, 3 ಹೊಟ್ಟನು ಏನ್ ಮಾಡ್ಬೇಕು ಸರ್, ಒಂದ್ ಲೈನಿಗೆ ಒಂದ್ ಬುಟ್ಟಿ ಹಾಕ್ತಿರ ಅನ್ಕೋರಿ ಸರ್. ಈಗ ಅದ ಒಂದ್ ಬುಟ್ಟಿನ ಏನೈತಲ್ರಿ, ಅರ್ಧ ಹಾಕ್ಬೇಕ್ರಿ. 2 ಲೈನ್ ಕೂಡ ಹಾಕ್ಬೇಕ್ರಿ. ಅದನ್ನ 2 ಲೈನಿಗೆ ಮೇಸ್ತ್ರೆ ನೆಕ್ಸ್ಟ್ ಒಂದ್ ಹೊಟ್ಟೆ ಬರ್ತೈತಲ್ರಿ ಬೇರೆ ಹೊಟ್ಟ, ಅದನ್ನ ಮತ್ತೆ ಅರ್ಧ ಹಾಕ್ಬೇಕು. ಮತ್ತೊಂದ್ ಹೊಟ್ಟೆ ಏನ್ ಬರುತ್ತೆ, ಅದನ್ನ ಅರ್ಧ ಹಾಕ್ಬೇಕು. ಹಿಂಗ್ ಹಾಕೋಬೇಕ್ರಿ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಅದ್ ಕಣಿಕೆ ಹಾಕ್ಬೇಕಾಗಿತ್ತಲ್ರಿ, ದೊಡ್ಡ ಬುಟ್ಟಿಲಿ ಒಂದ್ ಲೈನಿಗೆ ಒಂದ್ ಬುಟ್ಟಿ ಸುರಿದ್ ಬಿಡ್ತಾರೆ. ನೆಕ್ಸ್ಟ್ ಹೊಟ್ಟು ಮಧ್ಯಾಹ್ನ ಹಾಕ್ತಾರ್ರಿ, 3ನೇ ಹೊಟ್ಟು ಸಾಯಂಕಾಲ ಅದನ್ನ ಬೇರೆನ ಹಾಕ್ಬಿಡ್ತಾರೆ. 3 ಬೇರೆ ಹಾಕ್ತಾರ ಸರ್ ಅವ್ರು. ನಾವ್ ಹಂಗ್ ಮಾಡಂಗಿಲ್ರಿ. ಮುಂಜಾನೆ ನಮ್ ಕಡೆ ಒಂದ್ 3 ಹೊಟ್ಟು ಇಟ್ಟಿವಲ್ರಿ, 3-4 ಹೊಟ್ಟದವ್ರ ಮೇಲೆ 4 ಹೊಟ್ಟನು ಮುಂಜಾನೆ ಮೇಯ್ಸತ್ತೀವಿ ನಾವು, ಅರ್ಧ ಬುಟ್ಟಿ. ಎಲ್ಲಾ ಹೊಟ್ಟು ಸಿಗ್ಬೇಕ್ರಿ ಅದಕ್ಕೆ. ಅದಾಗಂಟ್ಲೆ ಇದು ಹಿಂಗ್ ಸಿಗ್ತತ್ರಿ. ಅದಕ್ಕ ಮಜಾ ಬರಂಗ ಮತ್ತೆ ಬಾಯಿ ಬರ್ಲಕತಿ, ಎಲ್ಲ ಸ್ವಚ್ಛ ತಿಂತಾವ್ರಿ. ಕರೆಕ್ಟ್. ಅದ ಮಧ್ಯಾಹ್ನಾಗ ಕರೆಕ್ಟ್ ನೀರ್ ತಗೊಂಡ ಬಿಡೋದ್ರಿ ಶಿಸ್ತಗ. ಮತ್ ಸಾಯಂಕಾಲ ಮಧ್ಯಾಹ್ನ ನೀರ್ ಕೊಟ್ಟಿರ್ತಾರಲ್ಲ ನೀವು, ಅದ್ರೊಳಗೆ ಯಾವ್ದ್ರ ನೀವು ಒಂದ ಹೊಟ್ಟ ಹಾಕ್ರಿ. ಮತ್ತೆ ಯಥಾ ಪ್ರಕಾರ ಸಾಯಂಕಾಲ ಮತ್ತೆ ಕ್ರಮೇಣವಾಗಿ ಹೊಟ್ಟು ಹೋಗಬೇಕ್ರಿ. 4 ಹೊಟ್ಟು ಹೋಗ್ಬೇಕ್ರಿ. 4 ಹೊಟ್ಟು ಹೋಗಮಟ ಮೇಸಬೇಕ್ರಿ ನಾವು. ಸಾಯಂಕಾಲ ಕಾಳು ಹಾಕಿದ ಕೂಡಲೇ ಏನ್ ಮೇಸ್ತಿರಲ್ರಿ, ಅವಾಗೂ 4 ಹೊಟ್ಟು ಹೋಗ್ತೈತೆ ಸರ್. ಮತ್ತೆ ಈ ಟೈಪ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮರಿ ಗ್ರೋತ್ ಬರ್ತದೆ ಗ್ಯಾರಂಟಿ. ಕಾಳ ಅಂದ್ರಲ್ಲ ರೀ, ಕಾಳ ಏನೇನ್ ಹಾಕ್ತಿದ್ರಿ ಮೊದಲ್ರಿ? ಈಗ ಏನೇನ್ ಯಾವ ತರ ಬದಲಾವಣೆ ಮಾಡ್ಕೊಂಡ್ರಿ? ಕಾಳ್ರಿ ಸರ್, ಮೊದಲ ಗೋಧಿ ಹಾಕಿನ್ರಿ, ಗೊಂಜಾಳ ಹಾಕಿನ್ರಿ, ಸೋಯಾಬೀನ್ ಹಾಕಿನ್ರಿ, ಕಡ್ಲಿ ಹಾಕಿವ್ರಿ. ಇದ್ರೊಳಗೆ ಏನ್ ಬರ್ತೈತೆ ಎಲ್ಲ ಕರೆಕ್ಟಾಗಿ ಮೇಸ್ಕೊಂಡ್ ಬಂದಿವ್ರಿ ಸರ. ಈ ಸರ್ತಿ ಏನಾಯ್ತಲ್ರಿ, ಗುಲ್ಗಂಜಿ ಕಪ್ಪದ ಏನೈತ್ರಲ್ಲ, ಹೈಟೆಕ್ ಫೀಡ್ ಹಾಕಿವ್ರಿ ಸರ್ ಈ ಸರ್ತಿ ರೀ. 4ರಿಂದ 5 ತಿಂಗಳದಾಗ ಇದ್ರ ರಿಸಲ್ಟ್ ಯಾವಾಗ ಬಂದಿಲ್ಲ ಸರ್ ನಮಗ. ಅಷ್ಟು ಕ್ಲಿಯರ್ ಆಗಿ ಬಂತ್ರಿ ಸರ್ತಿ ರಿಸಲ್ಟ್ ರೀ. ರಿಸಲ್ಟ್ ಪಕ್ಕ 100% ಬಂತ್ರಿ. ಕಡ್ಲಿಗೆ ಇಷ್ಟು ರಿಸಲ್ಟ್ ಬಂದಿಲ್ರಿ ನಮಗ. 8 ತಿಂಗಳು ಕಡ್ಲಿ ಮೇಸಿವ್ರಿ ಸರ್ ನಾವು ಒಂದ್ ಟೈಮ್ದಾಗ ಕಂಟಿನ್ಯೂ ರೀ. ಅದಕ್ಕೂ ಅಷ್ಟು ರಿಸಲ್ಟ್ ಅನ್ಸಿಲ್ರಿ. ಬರೀ ಶಾರ್ಟ್ ಒಳಗ ರೀ 4ರಿಂದ 5 ತಿಂಗಳದಾಗ ಫುಲ್ ಗ್ರೋತ್ ಹೇವಿ ಬಂದತ್ರಿ ಮರಿ. ಈಗ ನೋಡ್ರಿ ಸರ್, ಈಗ ಹಾಲಲ್ಲಿ ಒಳಗ 70-75 kg ಅದಾವ್ರಿ ಸರ್. ಇಲ್ಲಿದ ನೋಡ್ರಿ ಸರ್ ಮರಿಗಳು ಅನ್ಕೊಂಡಿದ್ದು. ಇನ್ನ ಹಾಲಲ್ಲಿ ಇದಾವ್ರಿ ಸರ್. ಹಾಲಲ್ಲಿ ಇದಾವ.
ಹಾಲಲ್ಲಿ ಒಳಗ ನೀವು ಚೆಕ್ ಮಾಡ್ರಿ ವೆಟ್ನು ಇಲ್ಲೇ ಐತ್ರಿ ಹಾನ್ರಿ 70 ಕಿಲೋ ಐತಿ ನೋಡ್ರಿ ಸರ್ ಮರಿಗಳು ಎಲ್ಲ 10 ಕಿಲೋ ಮಂದಿ ಅವ್ರಿ 70 ಕಿಲೋ ಸರ್ ಈಗ ಹೈಟೆಕ್ ಫುಡ್ ಬಳಸೋದ್ರಿಂದ ಮರಿ ತಿಂಗಳಿಗೆ ಇಂತಿಷ್ಟು ತೂಕ ಎಟ್ ಏನಾದ್ರು ಚೆಕ್ ಮಾಡ್ರಿ ನೀವು ಬರತ್ತವ್ರಿ ಸರ್ ಒಂದೊಂದ್ ಒಳಗ 11 ಕೆಜಿನು ವೇಟ್ ಗೇನ್ ಮಾಡ್ಯಾವ್ರಿ ಪ್ರತಿ ತಿಂಗಳು ತಿಂಗಳು ಮಾಡ್ಯಾವ್ರಿ ಓಹೋ 8 ಮಾಡ್ಯಾವ್ರಿ 9 ಮಾಡ್ಯಾವ್ರಿ 7 ಮಾಡ್ಯಾವ್ರಿ ನಾವ್ ಇದು ಹೈಟೆಕ್ ಗುಲ್ಗಂಜ್ ಕಪ್ಪು ಏನ್ ಫೀಡ್ ಸ್ಟಾರ್ಟ್ ಮಾಡಿದ್ರು ಸರ್ ನಾವು ಆ ಸ್ಟಾರ್ಟ್ ಮಾಡಿದ ಕೂಡಲೇ ಅಂತ ಇದು ಗೋಧಿ ಕಡ್ಲಿ ಸೋಯಾಬೀನ್ ಏನೆಲ್ಲ ತೆಗೆದು ಬಿಟ್ಬಿಟ್ರಿ ಎಲ್ಲ ಬಂದ್ ಮಾಡಿ ಎಲ್ಲ ಬಂದ್ ಮಾಡಿವ್ರಿ ಸರ್ ಬಂದ್ ಮಾಡಿ ಎಲ್ಲ ನೆನೆಸಿ ಹಾಕ್ತಿದ್ರು ಅದನ್ನ ಸ್ಟಾಪ್ ಮಾಡಿ ಇದನ್ನೇನು ಹಾಕ್ತಿವಿ ನೋಡ್ರಿ ಸರ್ ಹೆವಿ ರಿಸಲ್ಟ್ ಬಂದ್ರಿ ಸರ್ತಿ ಹೈಟೆಕ್ ಫೀಡ್ ಮಾತ್ರ ಬಳಸ್ತೀರಿ ಅದನ್ನ ಒಂದ ಬಳಸ್ತೀರಿ ಅದ್ರ ಜೊತೆ ಯಾವುದನ್ನು ಹಾಕಂಗಿಲ್ಲ ಸರ್ ಇದ್ರೊಳಗ ರವಾರ ಒಡಸ್ ಹಾಕೋದಾಗ್ಲಿ ಗೋಧಿ ಗೊಂಜಾಳ ಒಡಸ್ ಹಾಕೋದು ಯಾಡ್ ಮಾಡಂಗಿಲ್ರಿ ಯಾವ್ದನು ಹೈಟೆಕ್ ಫೀಡ್ ಹೆಂಗ್ ತರಿತಿರಲ್ಲ ಅದನ್ನ ಸುರಿತೀವಿ ನಾವು ಕಂಟಿನ್ಯೂ ಮತ್ತೊಂದು ಯಾವ್ದನ್ನು ಯಾಡ್ ಮಾಡಿ ಹಾಕಂಗಿಲ್ಲ ಸರ್ ಏನಂತಲ್ರಿ ಹಿಂಡಿ ನೀರು ಒಂದು ಕೊಡ್ತೀರಿ ಹಿಂಡಿ ಒಂದು ಹಾಕ್ತಿವ್ರಿ ಹಿಂಡಿ ನೀರು ಅದ್ರ ಜೊತೆ ಹಿಂಡಿ ಒಂದು ಹಾಕ್ತಿವ್ರಿ ಮತ್ತೊಂದ್ ಏನೋ ಹಾಕಂಗಿಲ್ಲ ಸರ್ ರಿಸಲ್ಟ್ ಮಾತ್ರ ಪಕ್ಕ 100% ರಿಸಲ್ಟ್ ಐತಿ ಸರ್ ಗ್ಯಾರಂಟಿ ಐತ್ರಿ ಈ ಸರ್ತಿ ಬಂದಿದ್ ನೋಡ್ಬೇಕಂದ್ರೆ ಸರ್ ಮರ್ಗೊಳ್ರಿ ನಾವು ಯಾವಾಗೂ ಹೈಟೆಕ್ ಫೀಲ್ಡ್ ಬಿಟ್ಟು ಅಳಗ್ಯಾಡ ಬಾರ್ದು ಅನ್ಸ್ಬಿಡೋದ್ರಿ ನಾವು ಹಾಂ ಸರ್ ಇಲ್ಲ ರಿಸಲ್ಟ್ ಏನಂತಿಲ್ಲ ನೀವ್ ಅಂದಂಗ ಆಯ್ತು ಸರ್ ನೋಡ್ರಿ ಈಗ ಈ ಸೈಜ್ ಮರ್ಗೊಳ್ರಿ ಸರ್ ನಮ್ಗ 5 ತಿಂಗಳ ರಿಸಲ್ಟ್ ಹಿಂಗ್ ಬರ್ತಂದ್ರೆ ಹಾಲಲ್ಲಿ ಐತಿ ಸರ್ ಮರಿನ ಇದು ಹಾಲಲ್ಲಿ ಐತ್ರಿ 80 ಕಿಲೋ ಬರಾಕತ್ರಿ ಏನ್ ಸೇಫ್ ನೋಡ್ರಿ ನೋಡ್ರಿ ಸರ್ ಹೆಂಗೈತ್ರಿ ಇದು ಹಾಲಲ್ಲಿ ಒಳಗೆ ಈ ಟೈಪ್ ಬರಾಕತ್ತರ ಮತ್ತೆ ಅದಕ್ಕೆ ಮತ್ತೊಂದ್ ಫೀಡರ್ ಯೂಸ್ ಮಾಡ್ರೆ ಏನ್ ಮತ್ ಸರ್ ಈಗ ನೀವ್ ಏನ್ ಹೇಳಿರಲ್ಲ ಮೊದಲ ಕಡ್ಲಿ ಗೋಧಿ ಸೋಯಾಬೀನ್ ಎಲ್ಲಾ ಹಾಕ್ನಂತ ಹೇಳ್ತಿರ್ರಿ ಅವಾಗಿನ ಖರ್ಚಿಗೂ ಈಗ ಹೈಟೆಕ್ ಫುಡ್ ಬಳಸಿ ಈ ತರ ರಿಸಲ್ಟ್ ಬರೋ ಖರ್ಚು ಏನ್ ವ್ಯತ್ಯಾಸ ಅನಿಸ್ತು ನಿಮ್ಗೆ ಏನಿಲ್ಲ ಸರ್ ಅವಾಗ ನೋಡ್ರಿ ನಾವು ಮೇಯ್ಸ್ತಿದ್ವಿ ಅಷ್ಟ್ರಿ 8 ರಿಂದ 9 ತಿಂಗಳ 10 ತಿಂಗಳಂತೂ ಮೇಯ್ಸ್ತಿದ್ರು ಕುರ್ಬಾನಿ ಮುಗಿದ ಕೂಡಲೇ 1 ತಿಂಗಳು 1.5 ತಿಂಗಳು ಗ್ಯಾಪ್ ಮಾಡಿ ಮರಿ ಸ್ಟಾರ್ಟ್ ಹಾಕಾಕ್ತಿದ್ವಿ ಅಂದ್ರೆ ರೀ 1 ತಿಂಗಳು ಹಾಕಿತ್ರಿ ಮರಿ ಹಾಕೋದು 10 ತಿಂಗಳು ಕರೆಕ್ಟ್ ಫೀಡ್ ಮಾಡ್ತಿದ್ವಿ ನಾವು ಅವಾಗ ಗೋಧಿ ಗೊಂಜಾಳ ಸೋಯಾಬೀನ್ ಎಲ್ಲಾನು ಹಾಕತ್ತಿವ್ರಿ ನಾವು ಇವೆಲ್ಲಾನು ನಾವು ಅದ್ರಾಗ ಹಾಕತ್ತಿದ್ವಿ ಆದ್ರೂ ರಿಸಲ್ಟ್ ಬರ್ತಿದಿಲ್ಲ ನಮ್ಗೆ ಅಲ್ಲಿ ಗುಲ್ಗಂಜ್ ಕಪ್ಪದ್ದೇನ ಫೀಡ್ ಕೊಡ್ತಾರ ನೋಡ್ರಿ ಅವ್ರ ಡೈಜೆಷನ್ ಪೌಡರ್ ಹಾಕಿರ್ತಾರ್ರಿ ಒಳ್ಳೆ ಇದನ್ನ ಉಪ್ಪು ಹಾಕಿರ್ತಾರ್ರಿ ಮಿನರಲ್ಸ್ ಮಿಕ್ಸರ್ ಹಾಕಿರ್ತಾರ್ರಿ ಆಲ್ರೌಂಡ್ ಮೆಟಲ್ ಹಾಕಿರ್ತಾರ ಅವ್ರ ಅದ ಒಂದ್ ಮರಿನು ಲೂಸ್ ಮೋಷನ್ ಅನ್ನೋದಿಲ್ಲ ನೋಡಿ ಸರ್ ನಾವು ಕಾಳು ಹಾಕೋ ಟೈಮ್ದಾಗ ಗೋಧಿ ಗೊಂಜಾಳ ಕಡ್ಲಿ ಸೋಯಾಬೀನ್ ಇವೆಲ್ಲ ಏನ್ ಹಾಕ್ತಿದ್ನಲ್ರಿ ಜಾಸ್ತಿ ತಿರ್ಸಿದ್ವಲ್ರಿ ಒಂದ್ ಲೈನ್ದಾಗ ಒಂದ್ 2 ಮರಿ ಒಂದ್ ಮರಿರ ಹೊಟ್ಟು ಉಬ್ಬೋದ್ರಿ ಹೊಟ್ಟು ಉಬ್ಬುತ್ತಿದ್ರು ಸರ್ ಈ ಹೈಟೆಕ್ ಫೀಡ್ ಸ್ಟಾರ್ಟ್ ಮಾಡಿದಂಗಿಂದ್ರ ಒಂದ್ ಮರಿನೂ ಹೊಟ್ಟು ಉಬ್ಬಿಲ್ರಿ ನಮ್ಗೆ ಇಲ್ಲಿ ಮಟ್ಟ ಆದ್ರು 5 ತಿಂಗಳದಾಗ ಒಂದ್ ಮರಿನೂ ಹೊಟ್ಟು ಉಬ್ಬಿಸ್ಕೊಂಡ್ ಕೆಸಿಂದ ಪ್ಯಾರಲಾಕ್ಸ್ ಹಾಕೋದು ಬ್ಲೂಟಾಶ್ ಎಲ್ಲ ಹಾಕೋದು ಯಾವ್ದೂ ಇಲ್ಲ ನೋಡಿ ಸರ್ ಎಲ್ಲ ಕ್ಲಿಯರ್ ಅದಾವು ಹೊಳ್ಳಿ ಲೂಸ್ ಮೋಷನ್ ಇಲ್ರಿ ಯಾವ್ದು ನೀವು ಸಾಕಾಗಟ್ಟು ತಿನ್ನಿಸ್ತೇನ್ರಿ ಕರೆ ಆ ಫೀಡ್ ರೀ ಸಾಕಾಗ ಒಟ್ಟು ಹಾಕ್ತೇನ್ರಿ ಅದನ್ನ ತಿಂದ ಕೊಲ್ಲ ಹೊಟ್ಟು ಜಾಸ್ತಿ ತಿಂತಾವ್ರಿ ಮರಿ ನೀರು ಜಾಸ್ತಿ ನೀರ್ನು ಕುಡಿದೈತ್ರಿ ಮತ್ತ ಅದ್ರೊಳಗೆ ನೀವು ಅದನ್ನ ಏನ್ ಅರ್ಶಿನ ಪುಡಿ ಏನ್ ಹಾಕಿರ್ತಾರಲ್ರಿ ಸರ್ ಇಂಜೆಕ್ಷನ್ ಕಡಿಮೆ ತಗೊಂಡ್ರಿ ಯಾವ್ದು ಜ್ವರ ಇಲ್ರಿ ಏನು ಇಲ್ಲ ಕೆಮ್ಮುದಿಲ್ಲ ಸೀನುದಿಲ್ಲ ಮುಗನ್ಯಾಗ ಸುಮ್ಮಳು ಇಲ್ಲ ಸರ್ ಯಾವ್ದು ಅದನ್ನ ಫೀಲ್ಡ್ ಸ್ಟಾರ್ಟ್ ಮಾಡಿದಾಗಿಂತ್ರ ಇದೇನ್ 5 ತಿಂಗಳಿಂದ ನಮ್ಗೆ ಏನು ಇಲ್ಲ ಸರ್ ಇದೇನ್ ನಮಗ ಕೋಲ್ಡ್ ಇತ್ತು ನೋಡ್ರಿ ಎಂತ ಫುಲ್ ಕೋಲ್ಡ್ ಒಳಗ ರೀ ಮರಿ ಸಿಕ್ಕಾಪಟ್ಟೆ ನೀರ್ ತಗೋತೈತ್ರಿ ಆ ಫೀಡಿಗೆ ಕೋಲ್ಡ್ ಒಳಗ ನೀರ್ ತಂಡಿದ್ರು ನೀರ್ ಕುಡಿತೀವಿ 2 ಟೈಮ್ ನೀರ್ ಕುಡಿಯತೈತ್ರಿ ಗ್ಯಾರಂಟಿ ಏನಿಲ್ಲ ಸರ್ 100% ರಿಸಲ್ಟ್ ಮಾಡ್ಕೋಬೇಕ್ರಿ ರಿಸಲ್ಟ್ ಅದ ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ದುಡ್ಡು ಏನತ್ಲ ಯಾರ್ ಬೇಕಾದ್ರೂ ಖರ್ಚು ಮಾಡ್ತಾರ್ರಿ ಫುಡ್ ಕ್ವಾಲಿಟಿ ಏನಿಲ್ಲ ಸರ್ ನಿಮಗ ಖರ್ಚು ಮಾಡೋದು ಹೆಂಗೈತಂದ್ರ ಸರ್ ನೀವು 10 ತಿಂಗಳು ಮೇಯಿಸ್ತಿದ್ರು ನಾವು ಮೊದಲ 10 ತಿಂಗಳದ ನೀವು ಖರ್ಚು ಮಾಡತ್ತಿದ್ರಲ್ಲ ರಿಸಲ್ಟ್ ನಿಮಗೆ 70% ಬರೋದ ತಿಳ್ಕೊರಿ ಸರ್ ಇಲ್ಲಿ 5 ತಿಂಗಳದಾಗ 100% ಬರೋದತ್ರಿ ಇಲ್ಲಿ 5 ತಿಂಗಳದಾಗ ನೀವು ಫೀಡ್ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ 5-6 ತಿಂಗಳದಾಗ ಹೆವಿ ಬಂದ ಬಿಡೋದು ಸರ್ ಇಲ್ಲಿ 10 ತಿಂಗಳು ಮೇಸಾಕ್ತಿರಿ ನೀವು ಅಲ್ಲಿ ಲೆಂತ್ ಖರ್ಚು ಮಾಡ್ತೀರಿ ಇಲ್ಲಿ ಶಾರ್ಟ್ ಖರ್ಚು ಮಾಡ್ತೀರಿ ಅಲ್ಲಿ ನೀವು 4-5 ತಿಂಗಳ ಮಟ್ಟ ಕಂಟಿನ್ಯೂ ಒಂದಿಟ್ಟು ಸ್ಲೋ ಲೆವೆಲ್ ಇಟ್ಕೋತ ಬರ್ತೀವ್ರಿ ಇಲ್ಲಿ ಬಂದ ಒಂದ್ 3-4 ತಿಂಗಳು ಪೂರಾ ಅಪ್ ಮಾಡಿಬಿಡ್ತೀರಿ ಮತ್ತೆ ಬಂದ ಬರೋದಲ್ಲ ಸರ್ ಎಲ್ಲ ಖರ್ಚುನು ಅಲ್ಲಿಗೆ ಬರೋದ್ರಿ ಆದ್ರೆ ಏನಂತಲ್ರಿ ಮರಿ ಗ್ರೋತ್ ಬರುತ್ತೆ ಅದ ಎಷ್ಟು ನೀವು ಖರ್ಚು ಮಾಡ್ತೀರಿ ಅಷ್ಟು ಗ್ರೋತ್ ಬರುತ್ತೆ ಗ್ರೋತ್ ಬಂದಟ್ಟು ಮರಿ ಮಾರ್ತದ ಸರ್ ಮತ್ತೆ ನೀವು ಖರ್ಚಿಂದ ನೋಡ್ಕೊತ ಕೂತೀವಿ ಅಂದ್ರೆ ಸರ್ ಮರಿ ನಾಳೆ ಮಾರ್ಬೇಕಲ್ರಿ ನಮ್ಮ ಟಾರ್ಗೆಟಿಗೆ ಮಾರ್ಬೇಕಲ್ರಿ ಈಗ ಒಬ್ರು ಅಂತಾರ ಸರ್ ಏನ್ 40,000 ಮರಿ ಮಾರಾಕ್ತಾರ ಅಂತೇಳಿ ಅತ್ತಾರ್ರಿ 40,000 ಹಿಂದ ನಾ ಖರ್ಚು ಹಾಕಿ ಮಾಡಿ ನಾವು ಬೇಕಲ್ರಿ ರಿಸಲ್ಟ್ ಹೆಂಗ್ ಬಂದತ್ತ ಅದ್ ಬೇಕಲ್ಲ ಅಲ್ಲಿ ರಿಸಲ್ಟ್ ಐತಲ್ರಿ ಕಣ್ ಮುಂದ ರಿಸಲ್ಟ್ ಐತಿ ಮರಿ ಐತಿ ಹಾಲೊಳಗೆ 70 ಕಿಲೋ ಬಂದತ್ರಿ ಇನ್ನ 3 ತಿಂಗಳು ಐತ್ರಿ ಟೈಮಿಂಗ್ ನಮಗ ನಾ 3 ತಿಂಗಳದಾಗ ಅಂದ್ರ ನಿಮ್ಗೆ ಒಂದ್ 80 kg ಕಾಸ್ ಆಕೈತಿಲ್ಲ ಸರ್ ಇನ್ ನಮ್ಗ 2 kg ವೇಟ್ ಕೊಡ್ಲಿ ಸರ್ 2-3 ಕಿಲೋ ಅಷ್ಟೇ ಬಲ್ರಿ ಈಗ 70 kg ನಂತರ ಅಂತೂ ಸ್ಲೋ ಹೋಗತ್ರಿ ವೇಟ್ ಇದ್ರದ 2 ಕಿಲೋ 3 ಕಿಲೋ ಬಲ್ರಿ 80 ಮುಂದ್ ಬರ್ತೈತ್ರಿ
ಹೈಟೆಕ್ ಫುಡ್ ಹೆಂಗೈತೆ ಅಂದ್ರೆ ಔಷಧೀಯ ಗುಣಗಳನ್ನ ಹೊಂದೈತ್ರಲ್ಲ, ಹ್ಞೂ ಸರ್. ಹಿಂಗಾಗಿ ಏನತ್ಲ ರೋಗ ರುಜಿನಗಳು ಕಡಿಮೆ, ಮುಂದ ನೀರ್ ಕುಡಿಯೋದಾಗ್ಲಿ ನಿಮ್ಗೆ ಚೇಂಜಸ್ ಮಾತ್ರ ಆಗೈತ್ರಿ. ಚೇಂಜ್ ಅನ್ನಕ್ಕೇನ್ ಸರ್, ಎಲ್ಲಾನು ಪ್ಯಾರಲಾಕ್ಸ್ ಎಷ್ಟ್ ಒಂದ್ ಲೀಟರ್ ತಂದ್ ನೋಡ್ರಿ ಅಷ್ಟೇ ಐತ್ ಸರ್. ಅದ್ರೊಳಗ ಒಂದ್ ಹನಿ ಯೂಸ್ ಮಾಡಿಲ್ಲ ಸರ್. ಅದು ನಮ್ಮ ಹೊಟ್ಟೆ ಉಬ್ಬಿದ್ರೆ ಏನ್ರ ಮಾಡಿದ್ರೆ ಮಾಡ್ಕೋತಿದ್ರಿ. ಅವು ಅದು ಏನ್ ಫೀಡ್ ಯಾವಾಗ ತಂದ ನೋಡ್ರಿ, ಅವು ಲೂಸ್ ಮೋಷನ್ ಗುಳಿಗೆ ಮತ್ತೆ ಪ್ಯಾರಲಾಕ್ಸ್ ನಮ್ ಕಡೆ ಏನೂ ಇಲ್ಲ ನೋಡ್ರಿ, ಎಲ್ಲಾ ಅಲ್ಲೇದವ್ರು. ಅದನ್ನಕ್ಕಿಂತ ಮೊದಲ್ ಏನ್ ಮುಂಚೆ ಆಗ್ತಿದ್ ನೋಡ್ರಿ ಸರ್, ಒಂದ್ ಮರಿರ 2 ಮರಿರ ಏನ್ ಮಾಡಿಸ್ಕೊತಿದ್ರಿ ಕಂಟಿನ್ಯೂ. ಮತ್ತೆ ಜಾಸ್ತಿ ತಿಂದ್ರ ಹೊಟ್ಟೆ ರುಬ್ಬುದ್ರಿ. ನಮಗ ಅಂಜಿಕೆ ಬರ್ತಿತ್ತು ಸರ್, ಹೆಂಗ್ರಿ ಸಾಕಾಗ ಮಟ್ಟ ಹಾಕಬೇಕಂತೇಳಿ ನಮ್ ಕಡೆ ಇರ್ತೈತ್ರಿ. ಮರಿಗೆ ಸಾಕಾಗ ಮಟ್ಟ ತಿನ್ನಿಸ್ಬೇಕಪ್ಪ ಇವಕ್ ಮಾಡ್ಬೇಕು ಅನ್ನೋದು ನಮ್ ಕಡೆ ಐತ್ರಿ. ಮರಿ ಏನ್ ಮಾಡತತ್ರಿ ಇವತ್ರಿ, ನಾವ್ ಹಾಕಿದಷ್ಟು ತಿನ್ವಲ್ಗೈತ್ರಿ. ನಾವ್ ಹಾಕಿದಷ್ಟು ತಿಂತೈತ್ರಿ, ಲೂಸ್ ಮೋಷನ್ ಮಾಡ್ಕೊತ ಬಂದು ಹೊಟ್ಟೆ ರುಬ್ಬಿಸ್ಕೊತ ಬಂದು ಕಡಿಕ್ ಅದಕ್ಕೆ ಡೈಜೆಷನ್ ಆಗ್ಲಾರ್ದ ಗಾಬಾಗಿ ಮರ್ದಿನ ತಿನ್ನಂಗಿಲ್ರಿ ಕಾಳ. ಇಲ್ಲಿ ಏನಾಗತ್ತ ಸರ್, ನಾವ್ ಇನ್ನ ಹಾಕ್ಬೇಕ, ಇನ್ನ ನನಗ ದಿನ ಚಿತ್ತನ ಆಗ್ತತ್ರಿ ಮರಿ, ನಾ ಹಾಕಕ್ ಅಂಜಾಕ್ತಿವ್ರಿ. ಈಗ ಅಷ್ಟ್ ಹೊಂಟೈತ್ರಿ, ಹಂಗ ವೇಟು ಬರಾಕ್ತತ್ರಿ. ಮತ್ತ ಒಂದ್ ಮರಿರ ಲೂಸ್ ಮೋಷನ್ ಬೇಕ್ರಿ, ಒಂದ್ ಮರಿರ ಹೊಟ್ಟೆ ಉಬ್ಬೇಕ್ರಿ. ಒಂದ್ ಮರಿನು ಎಷ್ಟ್ ಮಟ್ಟ ಆದ್ರೂ ಒಂದ್ ಮರಿ ಮಾಡ್ಕೊಂಡಿಲ್ಲ ಸರ್. ಎಲ್ಲ ಕ್ಲಿಯರ್ ಆಗಿ ಬರಬೇಕ್ರಿ. ಫುಡ್ ಹೇಳಿ ಮಾಡಿಸಿದ ಫುಡ್ ಏನ ಸರ್, ಅದೆಲ್ಲ ನೀವು ಕರೆಕ್ಟ್ ಆಗಿ ಏನ್ ಮೇಂಟೆನೆನ್ಸ್ ಮಾಡ್ಯಾರ ಸರ್ ಅವರು, ಎಲ್ಲ ಕ್ಲಿಯರ್ ಆಗಿ ಬಂದತ್ರಿ. ಅದಕ್ಕೆ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರಿ. ನೋಡ್ರಿ ಸರ್, ಅದನ್ನ ಫೀಡ್ ನೀವು ಒಂದ್ 10 ಮಾರ್ ಇಟ್ಟು ನೋಡ್ರಿ, 10 ಮಾರ್ ದೂರ ಇಡ್ರಿ ನೀವು ಆ ಕಡೆ ಫೀಡ್, ಇಲ್ಲಿಗೆ ಸ್ಮೆಲ್ ಬರೋತ್ರಿ. ಫೀಡ್ ಗಮಾಡ್ಸತ್ರಿ ಮನುಷ್ಯ ತಿನ್ನುವಂಗ, ಅಷ್ಟೇ ಕ್ಲಿಯರ್ ಆಗಿ ಬರ್ತೈತಿ. ಕುರಿ ಸಾಕಾಣಿಕೆ ಮಾಡಾಕತ್ತ ಇತ್ತಿತ್ಲಾಗಿ ಯುವಕರು ಬಾಳ ಬರಾಕ್ತಾರ ಸರ್. ಬರ್ಲಿಲ್ಲ ಸರ್, ಹೆಂಗ ಆಗೈತೆ ಅಂದ್ರಿ, ಕಾಲೇಜ್ ಡೇಸ್ ಮುಗಿಸ್ತಾರು, ಕುರಿ ಸಾಕಾಣಿಕೆ ಮಾಡ್ಬೇಕು ನಾವು ಮುಂದ ಇದ್ರಾಗನ ಒಂದ್ ಸ್ವಲ್ಪ ಏನಾದ್ರು ಜೀವನ ಕಟ್ಕೋಬೇಕಂತ ಹೇಳಿ ಸಾಕಷ್ಟು ಜನ ಯುವಕರು ಬರಾಕ್ತಾರ. ಆದ್ರ ಮರಿ ಆಯ್ಕೆ ಮಾಡೋದ್ರಾಗಲಿ ಮಾರ್ಕೆಟಿಂಗ್ ಆಗಲಿ ಏನಾರ ಮಾಡ್ಕೊಂಡು ಒಟ್ಟು ಫೇಲ್ ಮಾಡಿಬಿಡ್ತಾರ. ಹಿಂಗಾಗಿ ನಿಮ್ಮ ಅನುಭವದ ಪ್ರಕಾರ ಏನಿಲ್ಲ ಸರ್, ನಮ್ ಕಡೆ ಒಂದ್ 5 ಮರಿ 6 ಮರಿ ಅಂತೂ ಬಂದವ್ರದಾರ್ರಿ. ನಮ್ ಕಡೆ ಬೆಳೆದ್ ಹುಡುಗರು ಅದಾರ್ರಿ. ಈಗ ಜಸ್ಟ್ ಹೆಂಗ ಅದಾರ ಅಂದ್ರ ಸರ್, ಇವ್ರು 7 ಮರಿಯಿಂದ ಒಬ್ಬ ಸ್ಟಾರ್ಟ್ ಮಾಡಿದ, 100 ಮರಿಗೆ ಬಂದನ್ರಿ. 7 ಮರಿ ಅಂತಾರಿ, ಬರೀ 70,000 ರೂಪಾಯಿ ತಂದು ಕೊಟ್ಟಿದ್ದೀನಿ ನನ್ನ ಕೈಯಾಗ. ನಾನು ಆರ್ಮಿಗೆ ಹೋಗ್ಬೇಕಂತ ಮಾಡಿದ್ನಿ, ನನಗೆ ಆಗಿಲ್ಲ. ಮತ್ ನನಗಂತೂ ಸಮಸ್ಯೆ ಐತಿ. ಮಾಡಿದ್ರ ಗೋಟ್ ಫಾರ್ಮನ್ನ ಮಾಡೋಣ ಅಂತೇಳಿ ಬಂದ್ ಅಣ್ಣ ತಮ್ಮ ಕೂತಿದ್ರಿ ನಮ್ಮಲ್ಲಿ. ಬಂದ ಅವತ್ತು ಮುದೋಳದಾಗ ಬಂದು 7 ಮರಿ ಕೊಡಿಸಿನ್ರಿ ಅವಂಗ. ಇವತ್ತಿಗೆ 4 ವರ್ಷ ಆತ್ರಿ, 4 ವರ್ಷ ಆತಲ್ರಿ. 7 ಮರಿ ಅಂತ ಡಬಲ್ ಮಾಡ್ಕೋತ ಬರಾಕ್ತಿವ್ರಿ. ಮನ್ಯಾಗ ಒಂದಿಷ್ಟೇ ಮತ್ತೊಂದು ಅಮೌಂಟ್ ತಗೊಂಡ ಹಾಕ್ಯಾರ ನೋಡ್ರಿ. ಇವಾಗ 7 ಮರಿ ಒಮ್ಮೆ ಕೊಡಿಸಿನ್ರಿ. 2ನೇ ಸರ್ತಿ 7ಕ್ಕೆ 20 ಮಾಡ್ಕೊಂಡಿದ್ರಿ. ಆ ವರ್ಷ 20ರಿಂದ 40 ಹೋದ್ರಿ, 40ರಿಂದ 80ಕ್ಕೆ ಬಂದಾರ್ರಿ. ಈ ಸರ 100 ಮರಿ ಅದಾವ್ರಿ. ಅವ್ರ ಕಡೆನ ಈ ಜಸ್ಟ್ ಈಗ ನಾವು 30,000 ಮರಿ ಮಾಡ್ತಾವ್ರಿ, ಬರೀ 70,000 ಬಂದಾರ್ರಿ. ಟೈಮಿಂಗ್ ಹೆಂಗ್ ಕೊಟ್ಟಾರ ಸರ, ಈಗ ಅವ್ರಲ್ರಿ 7 ಮರಿ ನಿಂತ ಟೈಮಿಂಗ್ 4 ವರ್ಷ 5 ವರ್ಷ ತಗೊಂಡ್ರಿ, ಕಂಟಿನ್ಯೂ ತಗೊಂಡ್ರು ಪರವಾಗಿಲ್ರಿ. ಆದ್ರ ಕ್ರಮೇಣವಾಗಿ ಕಲ್ಕೋತ ಬಂದಾರಲ್ರಿ, ಅದು ದೊಡ್ಡದೈತಿ ಸರ್. ಇವತ್ತಿಗೆ ಕೆಳಗ ಶೆಡ್ನಾಗ ಮೇಸ್ತಿದ್ದಲ್ರಿ ಮರಿ, ಈಗ ಹೈಟೆಕ್ ಮಾಡ್ಕೊಂಡ್ರಿ ಸರ್ತಿ ಮಾಡ್ಕೊಂಡು. ಈಗ ಅವನಂದಂತ ಒಂದು 30 ಲಕ್ಷ ರೂಪಾಯಿ ಅಮೌಂಟ್ ಇರ್ಬೇಕು ಸರ್ ಆ ಹುಡುಗನ್. ಮತ್ತೆ ಅಂತಾರ ಒಂದ್ 7-8 ಮಂದಿ ಹುಡುಗರ್ದಾರ ನಮ್ ಕಡೆ. ಈಗ ನಮ್ ಕೈಯಾಗ ಬೆಳೆದಿದ್ರು ಸರ್. ಈಗ ಫಾರ್ಮರ್ಸ್ಗಳು ನಮ್ ಕಡೆ ಏನಿಲ್ಲ ಸರ್, ಮರಿ ಈಗ ಫಾರ್ಮರ್ಸ್ಗಳು ಹೊಸದಾಗಿ ಬರಾರ ಒಂದ್ ಏನ್ ಹೇಳ್ಬೇಕಂದ್ರ ಸರ್, ಕ್ಲಿಯರ್ ಆಗಿ ಮರಿ ತಗೊಳೋದ್ ಕಲಿಬೇಕ್ರಿ. ಮೊದಲ ಆಯ್ಕೆ ಮಾಡಿ ತಗೊಳೋದ್ ಕಲಿಬೇಕ್ರಿ. ಮೊದಲ ಆಯ್ಕೆ ಮಾಡಿ ನೀವು 100% ತೊಗೊಂಡ್ರ ತಿಳ್ಕೊರಿ, ಮಾರೋ ಟೈಮ್ ನಿಮ್ಗೆ ಗ್ಯಾರಂಟಿ ರೇಟ್ ಆಗೇ ಆಗುತ್ತೆ. ಮತ್ತ ಇದು ಮರಿ ತಗೊಂಡ್ ಬರ್ತೀರಿ, ಹೊಳ್ಳೆ ಫಾರ್ಮಿಗೆ ತಗೊಂಡ್ ಬರ್ತೀರಿ, ಹಾಕೋತೀರಿ, ವ್ಯಾಕ್ಸಿನೇಷನ್ ಮಾಡ್ತೀರಿ, ಎಲ್ಲ ಹೆಂಗ್ ಮೇಸ್ ಹಾಕ್ತಾರ ಕರೆಕ್ಟ್ ನೀವು ಮೇಂಟೈನ್ ಮಾಡ್ಕೊತ ಹೊಕ್ಕಿರಿ. ಆದ್ರೆ ಯಾವ ಟೈಮಿನಾಗ ಏನ್ ಇಂಜೆಕ್ಷನ್ ಮಾಡ್ಬೇಕು, ಅದಕ್ಕೆ ಡೋರಮ್ಯಾಕ್ಟಿನ್ ಅಂತ ಬರ್ತೈತ್ರಿ. ಇವೆಲ್ಲ ಏನ್ ಬರ್ತಾವ್ರಿ ಸರ್, ಅವಕ್ಕ ಸೀರಾ ಚಿಕ್ಕಾಡ, ಹೊಳ್ಳೆ ಸ್ಕಿನ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಒಳಗೆ ಏನ್ ಬೇಕಾದಿರ್ತೈತ್ರಿ ಅದಕ್ಕೆ. ಆದ್ರ ನಮ್ಗೆ ಮ್ಯಾಗ ಸರಿ ಇರ್ತೈತ್ರಿ, ಮರಿ ಗೊತ್ತಾಕಿರಂಗಿಲ್ಲ. ಅದಕ್ಕೆ ಏನ್ ಆಗತೈತಿ, ಏನ್ ಮಾಡ್ಬೇಕು, ಎಲ್ಲ ಕ್ಲಿಯರ್ ಆಗಿ ಗೊತ್ತ ಮಾಡ್ಕೋಬೇಕು. ಅದನ್ನ ಗೊತ್ತ ಮಾಡ್ಕೊಂಡು ಅದನ್ನ ಇಂಜೆಕ್ಷನ್ ನೀವು ಮಾಡ್ಕೊಂಡಿರಲ್ರಿ, ನೀವು ಹಾಕಿದ್ದನ್ನ ಫೀಡ್ ಅದಕ್ಕ ಮೈಗೆ ತಗೋತ್ರಿ. ಈಗ ಅದಕ್ಕೆ ತಿನ್ನಿಸ್ರಿ, ಸಾಕಾಗೋಟ್ಟು ತಿನ್ನಿಸ್ರಿ. ಅದಕ್ಕೆ ಸೈಡ್ ಒಂದು ಏನ್ರ ಎಫೆಕ್ಟ್ ಇತ್ತಂದ್ರ ಮರಿ ಗ್ರೋತ್ ಬರಂಗಿಲ್ಲ ಸರ್. ಈಗ ಉದಾಹರಣೆಗೆ ತೋರಿಸ್ರಿ, ಒಂದ್ ಊರಿ ಬರತೈತ್ರಿ ಮರಿಗೆ, ಎದ್ದಿದ್ ವೇಟ್ ಪೂರಾ ಲಾಸ್ ಮಾಡಿಬಿಡುತ್ರಿ. ನನಗೆ ಎದ್ದಿದ್ದನ್ನ ವೇಟನ್ನು ಲಾಸ್ ಮಾಡ್ಕೊಂಡ್ ಬಿಡ್ತೈತಿ ಸರ್. ಆ ಮರಿ ನೀವು ಮತ್ತೆ ತರ್ಬೇಕಾರ ಒಂದ್ ತಿಂಗಳ ದಾರಿಗೆ ತರ್ಬೇಕಂದ್ರ ನೀವು ಅಡ್ವಾನ್ಸ್ ನೀವು ಅದಕ್ಕೆ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಕೊಂಡಿರಂದ್ರ ಅದಕ್ಕೆ ಎದರಿಂದ ಉರಿ ಬರಾಕತ್ತಾವು, ಅದಕ್ಕೆ ಏನ್ ಆಗಿರ್ಬೋದು ಅದನ್ನ ಮೊದಲು ಕಂಡಿಡ್ಕೋಬೇಕು ಸರ್.
ಹೌದು ಅದನ್ನ ಕ್ಲಿಯರ್ ಆಗಿ ತಲೆಯಾಗ ತೊಗೊಂಡ್ರೆ ಗ್ಯಾರಂಟಿ 100% ಸಕ್ಸಸ್ ಆಗತ್ತೆ. ಸಕ್ಸಸ್ ಆಗತ್ತೆ. ಕೊನೆಯದಾಗೇನ ಫುಡ್ ಬಳಕೆದಾರರಿಗೆ ಫುಡ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ ಸರ್, ಹೈಟೆಕ್ ಫೀಡ್ ಅಂತೂ ರೀ 100% ಹೇಳಿ ಮಾಡ್ಸಿದ್ ಫೀಡನ ಸರ್ ಅದ. ನೀವು ಬೇಕಾದಂಗ ಹಾಕೊಂಡ್ ರಿಸಲ್ಟ್ ಹೇಳ್ರಿ ಸರ್. ಮಕ್ಕಳು ಅವ್ರು ಏನ್ ಫಾರ್ಮರ್ಸ್ಗಳು ಹಾಕಿರ್ತಾರಲ್ರಿ ಅದನ್ನ ಯೂಸ್ ಮಾಡ್ಲಿ ರಿಸಲ್ಟ್ ಆದ್ರ ರೀ ಸರ್. ಒಂದ್ ಪ್ರಾಬ್ಲಮ್ ರೀ, ನೀವೆಲ್ಲರ ಫೀಲ್ಡ್ ಹಾಕಿನಿ ಅದನ್ನ ಹೈಟೆಕ್ ಅಂತ ಹೇಳ್ರಿ, ಯಾವ್ದ್ರ ಅದ್ರೊಳಗೆ ಕಾಳು ಅಡಿಷನಲ್ ಅದ್ರ ಕೊಡ್ಸೋದು, ಹೈಟೆಕ್ ಫೀಡ್ ಅನ್ನ ಒಂದ್ 2 ಶೇರ್ ಹಾಕೋದು, ಇದೊಂದು 10 ಶೇರ್ ಹಾಕೋದು ಮಾಡಿದ್ರೆ ರಿಸಲ್ಟ್ ಬರಂಗಿಲ್ಲ ಸರ್ ಅದು. ನೀವು ಫೀಡ್ ಹೊಡ್ಸಿ ಅದ್ರದ ಅಂತ ಫೀಡ್ ಹೊಡ್ಸಾಕ್ತಿರಿ ನೋಡ್ರಿ, ಡೈರೆಕ್ಟ್ ಅದನ್ನ ತಿನ್ಸ್ರಿ ಅದಕ್ಕೆ ಸಿಕ್ಕಾಪಟ್ಟೆ. ನಿಮ್ ಮರಿ ನೋಡ್ರಿ, ಈಗ ಬ್ಯಾಚ್ ವೈಸ್ ಮಾಡೋರಿಗೆ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಸರ್. ಬ್ಯಾಚ್ ವೈಸ್ ಮಾಡೋರಿಗೆ ಒಂದ್ ಮರಿ ರೀ 8,000 ಬೇಡ 9,000 ತೊಗೊಂಡಿರ್ತಾರ ಸರ್. ಯಾರ್ರಿ ಬ್ಯಾಚ್ ವೈಸ್ ನೋಡ್ರಿ, ಕೆಂಪ್ ಮರಿ ಆಗಲಿ ಬಿಳಿ ಮರಿ ತಗೋತಾರ ಸರ್. ಆ ಮರಿನ ರೀ ಸರ್ ಅದ ಇವ್ರು ಕ್ರಮೇಣವಾಗಿ ತಿನ್ಸ್ಕೊತ ಹೋಗ್ತಾರ ಸರ್. ಅದಕ್ಕೆ 60 kg ಬ್ಯಾಗ್ ತೆಗ್ದಿಡ್ರಿ ಸರ್. ಅದಕ್ಕೆ ಅಷ್ಟೇ 60 kg ಬ್ಯಾಗ್ ರೀ ತೆಗ್ದಿಡ್ರಿ. ನಿಮ್ ಫೀಡ್ ಏನೈತಲ್ರಿ ಅದ್ರ ಖರ್ಚುನು ತೆಗಿರಿ. ಭಾಳ ಅದ್ರ ನಿಮ್ ಫೀಡಿನ ಖರ್ಚು ಎಷ್ಟು ಬರೋತ್ರಿ ಅದ್ರ ಲೆವೆಲ್ ಒಂದ್ ಮರಿ ಖರ್ಚು ಆತ್ರಿ 60 kg ರೀ. 2 ತಿಂಗಳ ಕರೆಕ್ಟ್ ನೀವು 60 kg ತಿನ್ಸ್ರಿ ಸರ್. ಅದಕ್ಕೆ 2 ತಿಂಗಳ 10 ದಿನ ಆಗ್ಲಿ 15 ದಿವ್ಸನಾಗ್ರಿ 60 kg ಒಂದ್ ಮರಿ ತಿತ್ತಂದ್ರಿ ಗ್ಯಾರಂಟಿ ಬರಿ ಮಾಡ್ಬೇಕು. ಒಂದು ಮರಿಯಿಂದ 3,000 ರೂಪಾಯಿ ಲಾಭ ಗ್ಯಾರಂಟಿ ಆಗತ್ತೆ ಸರ್. ಇವ್ರು ಏನ್ ಮಾಡ್ತಾರ ಸರ್, ಆ ಫೀಡನ್ನು ಏನ್ ಮಾಡ್ತಾರ್ರಿ ಕಡಿಮೆ ಮಾಡ್ತಾರ್ರಿ. ಅದ್ರೊಳಗೆ ಗೋಧಿ ಗೊಂಜಾಳ ಅವಂತಾವೆಲ್ಲ ಹೆಚ್ಚಿಗೆ ಮಾಡ್ತಾರ್ರಿ. ಅದನ್ನ ಮಾಡ್ತಾರ್ರಿ ಶೇಂಗಾ ದಿಂಡಿ ಹಾಕ್ತಾರ್ರಿ. ಕ್ವಾಲಿಟಿ ಶೇಂಗಾ ದಿಂಡಿ ಹಾಕಂಗಿಲ್ರಿ, ಯಾವ್ದನ್ನಾರ ಶೇಂಗಾ ದಿಂಡಿ ಹಾಕ್ತಾರ್ರಿ. ಹಿಂಗ್ ಮಾಡಿದ್ರಿ ಅಂತ ಇರಲ್ಲ ಸರ್ ಅದ. ನೀವು ಗ್ಯಾರಂಟಿ ಹಿಂಡಿ ನೀರು ಕುಡಿಸ್ರಿ, ಹಿಂಡಿ ನೀರು ಹಾಕಿದ್ರು ಕೂಡ ಇದನ್ನ ಫೀಡ್ ಮೇಂಟೆನೆನ್ಸ್ ಮಾಡ್ರಿ, ರಿಸಲ್ಟ್ ನೋಡ್ರಿ ಸರ್. 101% ರಿಸಲ್ಟ್ ಬಂದ ಬರ್ಬೇಕು. ಈಗೇನ್ ಬಂದತ್ ನೋಡ್ರಿ ಸರ್ ನಮ್ಮಲ್ಲಿ 100ಕ್ಕೆ 100 ರಿಸಲ್ಟ್ ಬಂದತ್ರಿ. ಹಿಂಗ್ ನಮ್ ಫಾರ್ಮ್ನಾಗ ಯಾವಾಗೂ ಬಂದಿಲ್ಲ ಸರ್. ಸರ ಮರಿಗೋಳ ಇಷ್ಟ್ ಕೆಜಿ ಹಿಂಗ್ ಕೆಜಿ ತೂಕ ಬಂದಾವತ್ತೆ, ನೀವು ತೂಕ ಮಾಡಿ ಚೆಕ್ ಮಾಡ್ರಿ ಸರ್? ಐತ್ ಸರ್, ನಮ್ಮಲ್ಲಿ ವೇಟ್ ಮಾಡೋದು ಮಷಿನ್ ಐತ್ರಿ. ಹೌದ್ರಿ. ನಾವೇನ್ ಮಾಡ್ತೀವ್ರಿ ಸರ್, ನಾ ಈ ಬಾಯ್ಲೆ ಒಂದ್ 60 ಕಿಲೋ ಬರತೈತಿ 70 ಕಿಲೋ ಬರಾಕತ್ ಹೇಳಂಗಿಲ್ಲ ಸರ್. ಇವತ್ತು ವೇಟ್ ಮಾಡ್ತೀವ್ರಿ ನಾವು ಮರಿ. ಈ ತಿಂಗಳ ನನಗೆ ರಿಸಲ್ಟ್ ಬೇಕಲ್ಲ ಸರ್. ನಿಮ್ ಕಡೆ ನಾ ಫೀಡ್ ತಗೊಂಡ್ ಹಾಕಾಕ್ತನ್ರಿ, ನಿಮ್ ಫೀಡ್ ಅನ್ನ ಕೆಲಸ ಮಾಡೋದಲ್ಲ ಅದು ಬೇಕಲ್ರಿ. ನನ್ ನಡ ಅಟ್ಟ ನೋಡಂಗಿಲ್ಲ ಸರ್, ನಡ ನೋಡಂಗಿಲ್ಲ, ಸೈಜ್ ಬರೋದು ನೋಡಂಗಿಲ್ರಿ. ನನ್ನ ಕಡೆ ವೆಟ್ ಐತ್ರಿ. ಅದನ್ನ ಡೇಟ್ ಹಚ್ಚಿರ್ತೀರಿ, ಆ ಕ್ಯಾಲೆಂಡರ್ ಐತ್ರಿ ಇಲ್ಲಿ, ಆ ಡೇಟಿಗೆ ಹಚ್ತೀವ್ರಿ. ಅದನ್ನ ಇವತ್ತು 25ನೇ ತಾರೀಕಿಗೆ ಅದನ್ನ ಮಾಡಿದ ತಿಳ್ಕೊರಿ, ಮುಂದಿನ 25ಕ್ಕೆ ಹೊಳ್ಳಿ ಅದಕ್ಕೆ ಇದಕ್ಕೆ ಹಾಕ್ತಿವ್ರಿ ಸರ್. ಕಟ ಮಾಡ್ತೀರಿ, ವೇಟಿಗೆ ಹಾಕ್ತಿರಿ. ಅದು ಎಷ್ಟು ವೇಟ್ಗೆ ತೋರಿಸ್ತತಿ ಅದನ್ನ ನೋಡ್ತೀವ್ರಿ. ಅದು ವೇಟ್ ಕೊಡ್ತಿತ್ತ ಅದಕ್ಕೆ ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ತೀವ್ರಿ. ಅದನ್ನ ವೇಟ್ ಕೊಡ್ಲಿಲ್ಲ ನಾ ಮೇಂಟೈನ್ ನಾವೇ ಮಾಡಕ್ ಹೋಗ್ತೀವಿ. ಇಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮರಿ ಹಾಕಿರ್ತೀರಿ, ಫುಡ್ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ವೇಸ್ಟ್ ಆಗಿ ಬಿಡೋದು. ಒಂದು ವೇಟ್ ಮಿಷನ್ ಮಾಡೇ ಬಿಟ್ಟಿವ್ರಿ ಸರ್ ನಾವು. ಅದ್ರೊಳಗೆ ಓದ್ ಬಿಟ್ಟೇವ್ ಅಂದ್ರೆ ವೇಟ್ ತೋರಿಸ್ತತ್ರಿ. ಮತ್ ನೀವು ಕಂಟಿನ್ಯೂ ಎಲ್ಲಾನು ಖರ್ಚು ಮಾಡಾಕತ್ತೀವಿ ರಿಸಲ್ಟ್ ಅನ್ನು ಬರೋಲ್ತು, ವೇಟು ಬರೋಲ್ತದ, ಮತ್ತೆ ಖರ್ಚು ಯಾಕೆ ಮಾಡುದು ಸರ್? ಈಗ ನಮಗ ಹೈಟೆಕ್ ಫೀಡ್ ಎದಕ್ಕೆ ಹೇಳಾಕ್ತಂದ್ರಿ 101% ರಿಸಲ್ಟ್ ನನಗೆ ಸಕ್ಸಸ್ ಆಗೈತ್ರಿ ಪೂರಾ. ಯಾಕಂದ್ರೆ ನಾವು ವೇಟ್ನ್ಯಾಗ ಹಾಕಿ ನೋಡಿನ್ರಿ ಅಷ್ಟುನು. ಈ ಸಾಲ್ದಾಗ ಅಷ್ಟು ಮರಿ, ಆ ಸಾಲ್ದಾಗ ಅಷ್ಟು ಎಲ್ಲ ವೇಟ್ ಚೆಕ್ ಮಾಡ್ಕೋತೀರಿ ಸರ್ ಪ್ರತಿ ತಿಂಗಳು ರೀ. ಏನ್ ತಪ್ಪಿಸಿದ್ರು ವೇಟ್ ತಪ್ಪಿಲ್ಲ ಸರ್. ವೇಟ್ ಮಾಡತ್ತೀರಿ ಮತ್ತೆ ವೇಟ್ ಮಷಿನ್ ಇಟ್ಟು ನೋಡ್ಲಿ ಸರ್, 100% ರಿಸಲ್ಟ್ ತೋರಿಸ್ತೈತೆ ನೋಡಿ, ಗ್ಯಾರಂಟಿ. ತಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟ ಸಾಕಾಣಿಕೆ ಮಾಡೋರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಕೊಟ್ರಿನ. ಸರ್ ಇಷ್ಟೆಲ್ಲಾ ಮಾಹಿತಿ ಕೊಟ್ಟ. ಮತ್ತೆ ಇನ್ನೂ ಒಂದ್ ಏನಾಗೈತೆ ಅಂದ್ರನ, ಬೀಳ್ಗಿ ಮುದೋಳ ಕ್ಷೇತ್ರ ಇದೊಂದು ಪೂರ್ತಿ ಒಂದೊಂದು ಬೆಲ್ಟ್. ಕುರಿ ಸಾಕಾಣಿಕೆ ಒಳಗೆ ಹೆಂಗಪ್ಪ ಅಂತ ಚೆಕ್ ಮಾಡ್ರ, ಯಾರ ಕೇಳ್ರ ಫಸ್ಟ್ ನಿಮ್ ಹೆಸರು ತಗೊಂಡ್ಬಿಡ್ತಾರ. ಅಷ್ಟು ಫೇಮಸ್ ಆಗಿಬಿಟ್ರೆ ನಾ ಈ ಏರಿಯಾದಾಗ. ಕುರಿ ಸಿಕಂದರ್ ಭಯ ನಂಗೆ ಕುರಿ ಸಾಕಾಣಿಕೆ ಮಾಡಕ್ ಟಗರ್ ಮರಿ ಬರಾಕ್ ಯಾವ ಸಾಧ್ಯ ಇಲ್ಲ. ಅವ್ರಂಗ ಯಾರಿಗೂ ಸಾಕಾಕ ಆಗಲತ್ತಾರೋ. ಇಷ್ಟೊಂದ ಇಲ್ಲೊಂದ್ ಸಾಮಾಜಿಕವಾಗಿ ಹೆಸರು ಮಾಡ್ಕೊಂಡಿರ್ಲೇನ, ನಮಗೂ ಬಾಳ ಹೆಮ್ಮೆ ಅನಿಸ್ತದ್ರಿ. ಒಳ್ಳೇದಾಗ್ಲನ. ಇನ್ನೂ ನಿಮ್ಗೆ ಏನತ್ಲ ನಿಮ್ಮ ಫಾರ್ಮಿಗೆ ಏನತ್ಲ 180 300 ಆಗ್ಲಿ, 300ರಿಂದ 500 ಮರಿ ಆಗ್ಲಿ. ಇನ್ನೂ ನೀವು ಈಗ ಒಂದಿಷ್ಟು ಜನರು ಯುವಕರಿಗೆ ಏನತ್ಲ ಸಲಹೆ ಕೊಟ್ಟು ಮರಿ ಸಾಕಾಣಿಕೆಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಿರಲ್ಲ. ಇನ್ನೂ ಸಾಕಷ್ಟು 100 ಯುವಕರು ನಿಮ್ಮ ಹತ್ತಕ್ಕೆ ಮಾಹಿತಿಗಾಗಿ ಒಂದು ಸಹಾಯಕ್ಕಾಗಿ ಬರ್ತಾರಲ್ಲ, ಅವ್ರಿಗೆಲ್ಲ ಹೆಲ್ಪ್ ಮಾಡಿ. ಇನ್ನೂ ನಿಮ್ಮ ಹೆಸರು ಆಮೇಲೆ ನಿಮ್ಮ ಅಭಿವೃದ್ಧಿ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತೇಳಿ ನಾವು ಹಾರೈಸ್ತವಣ್ಣ. ಇಷ್ಟೆಲ್ಲ ನಮ್ಗ ಮಾಹಿತಿ ಕೊಟ್ಟು ನಮ್ಗ ಸಪೋರ್ಟ್ ಮಾಡಿದ್ದಕ್ಕಾಗಿ ನಮಸ್ಕಾರ. ನಮಸ್ಕಾರ ಸರ್.